To Kotak Mahindra Bank's VRM Contact Center. Dear customer, your call is being recorded for internal training and quality purpose. We are transferring your call to our service relationship manager as your current relationship manager is busy on another call. Good afternoon, this is Ritika from Kotak Mahindra Bank. How can I assist you? I want to speak to Shivkumar. Sure, sir. I'll inform Shivkumar to call you back. But may I know, sir, what assistance you require if I could assist you? No. I have to discuss with him. Okay, please be online. I'll check if he is available. Okay. ಹಲೋ ನಾ ಸೌಂಡ್ ರೀ. ಹಲೋ ನಾ ಸೌಂಡ್ ರೀ ಶಿವಕುಮಾರ್ ಅವರು. ಹಾಂ ಸರ್ ಹೇಳಿ ಸರ್ ಹೇಳಿ. ಅದು ಸರ್ವಿಸ್ ಟಿಕೆಟ್ ಬಗ್ಗೆ ಅದಕ್ಕೆ ಕಾಲ್ ಮಾಡಿದ್ದೇನಾ? ಹೌದಾ ಅದೇ ಸರ್, ಅದು ನನಗೆ ಇವತ್ತು ಸಾಯಂಕಾಲ ಒಳಗಡೆ ನಾನು ನಿಮ್ಗೆ ಕಳಿಸ್ತೀನಿ ಸರ್. ಹಂಗಂದ ರೀ. ಓಕೆ. ಅಂದ್ರೆ ಏನಾರ ಒಂದು ಟಿಕೆಟಿಂಗ್ ಮೆಕ್ಯಾನಿಸಮ್ ಇತ್ತಂತಂದ್ರೆ ಅದು ಒಂದು ಸ್ವಲ್ಪ ಟ್ರ್ಯಾಕಿಂಗ್ ಅಂತ ಈಸಿ ಆಗ್ತದ. ಹಿಂಗೆ ವಿಚಾರ ಮಾಡಿರ್ತೀನಿ ನಾ. ಓಕೆ ಓಕೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಅದು ನಾನು ಫೋನ್ಪೇ ನಂಬರ್ ಕಾಲ್ ಮಾಡಿದ್ದಲ್ಲ, ಅದು ಡೀಟೇಲ್ಸ್ ಚೆಕ್ ಮಾಡ್ಲಿಕ್ಕೆ ಒನ್ ಆಫ್ ದಿ ಟ್ರಾನ್ಸಾಕ್ಷನ್. ಅದು ಕಾಲ್ ಥ್ರೂ ಆಗಿಲ್ಲ, ಬಟ್ ಫೋನ್ಪೇ ಆ್ಯಪ್ಲಿಂದ ನಾನು ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಿದ್ದೆ. ನಾನು ಅದು ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಿದ್ದು ನಾನು ನಿಮಗೆ ಇಮೇಲ್ ಮಾಡೀನಿ. ಓಕೆ. ಹಾಂ, ಅದೊಂದು ಸ್ವಲ್ಪ ಚೆಕ್ ಮಾಡಿರಿ. ಅಂದ್ರೆ ಮಾಡಿರ್ತೀರಿ ಬಾ ಮಾಡಿ ಎಷ್ಟೊತ್ತಿಗೆ, ಯಾಕಂದ್ರೆ ಅವಾಗ ಕಳಿಸಿದ್ದೆ ನಾನು. ಅಂದ್ರೆ ಆ ಡಾಕ್ಯುಮೆಂಟ್ ಪ್ಲಸ್ ಎಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ಲಸ್ ಕೋಟಕ್ ಮಹೀಂದ್ರ ಇವು ಹೊಸ ಡಾಕ್ಯುಮೆಂಟ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಏನವಲ್ಲ ರೀ, ಅದು ನಿಮಗೆ ಇಮೇಲ್ ಥ್ರೂ ಕಳ್ಸೀನಿ. ಕೇಳಿಸಲ್ತನ ಬಾ ಮಾಡ್ರಿ. ಅದೇ ಈಗ ನನ್ನ ಕಡೆಯಿಂದ ನಾನು ಚೆಕ್ ಮಾಡಿದ್ದೀನಿ. ಓಕೆ, ನನಗೆ ಇವತ್ತೊಂದಿನ ಟೈಮ್ ಕೊಡಿ. ಓಕೆ, ನಾನು ಚೆಕ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಂದ್ರೆ ಸರ್ವಿಸ್ ಟಿಕೆಟ್ ಒಂದಿತ್ತಂತಂದ್ರೆ ಏನರ ಇದು ಮಾಡ್ಬೇಕ್ರಿ. ಯಾಕಂದ್ರೆ ಅದು ಇಟ್ಕೊಂಡು ಮಾಡಿದ್ರೆ ರೆಫರೆನ್ಸ್ ಇಟ್ಕೊಂಡ್ರೆ ಕರೆಕ್ಟಾಗಿ ಟ್ರ್ಯಾಕಿಂಗ್ ಆಗ್ತದೆ ನಮ್ಮ ಸೈಡ್ಲಿಂದ ಬೇಸಿಕಲಿ. ಹೌದು ಸರ್, ಹೌದು. ಹಾಂ, ಅಂದ್ರೆ ಕೋಟಕ್ ಮಹೀಂದ್ರ ಬ್ಯಾಂಕ್ಲಿಂದ ಒಂದು ಲೇಯರ್ಲಿಂದ ಒಂದು ಇದಿರ್ತದೆ ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ ಒಟ್ಟು ಹಿಂಗೆ. ಓಕೆ. ಆ ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ ಇಟ್ಕೊಂಡು ಏನಂತಂದ್ರೆ RBI, ICICI, HDFC ಅವರಿಗೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಅಮೌಂಟ್ ಈ ಕಡೆ ತಂದು ನೆಕ್ಸ್ಟ್ ಏನಂತಂದ್ರೆ CBIದವ್ರಿಗೆ ಒಪ್ಸಿದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ರೊಕ್ಕ ವಾಪಸ್ ಈ ಕಡೆ ಬರ್ತದೆ. ಹಿಂಗೆ ಬೇಸಿಕಲಿ ವಾಟ್ ಥಿಂಕಿಂಗ್. ಓಕೆ. ಹಿಂಗೆ ರೀ. ಯಾಕಂದ್ರೆ ಈ ICICI ಮತ್ತು HDFC ಅವ್ರ ಜವಾಬ್ದಾರಿ ತೊಗೋಬೇಕಾಗ್ತದೆ ರೀ. ಸುಮ್ಮನೆ ಅವರು ಹಿಂಗೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಸುಮ್ಮನೆ ಚಾನಲೈಸ್ ಮಾಡೋಕೆ ಕೂತ್ರಿ ಬ್ಯಾಂಕಿಂಗ್ ಸಿಸ್ಟಮ್ ಒಳಂಗಿಲ್ಲ. ಇದು ನಮ್ಮಂಥವ್ರಿಗೆ ಬರೀ ಹಿಂಗೆ ಬಕರ ಮಾಡ್ಕೊಂಡು ಕೊಡ್ತಾರೆ, ಏನು ಸ್ಟ್ರಿಕ್ಟ್ ಇರಂಗಿಲ್ಲ. ಓಕೆ. ಸೊ ಯು ಪಾಯಿಂಟ್ಸ್ ಮೇಲೆ ನೀವು ಮಾಡಿದ್ರೆ ಕರೆಕ್ಟ್ ಆಗ್ತದೆ ಬೇಸಿಕಲಿ ಒಟ್ಟ. ಸೊ ಯು ಪಾಯಿಂಟ್ಸ್ ಇಟ್ಕೊಂಡು ಮಾಡ್ಲಿಕ್ಕತ್ತಾರಲ್ಲ ಒಟ್ಟ ಥೀಮ್. ಹೌದು. ಯು ಅಜೆಂಡಾ ಇಟ್ಕೊಂಡ್ರೆ ಕೆಲಸ ಆಗ್ತಾರೆ. ಯಾಕಂದ್ರೆ ಸುಮ್ಮನೆ ಬೇರೆಯವ್ರು ಆ ಕಡೆ ಇದು ಮಾಡಿದ್ರೆ ಕೆಲಸ ಆಗ್ಲಿಕ್ಕಿಲ್ಲ. ಸೊ RBI, ICICI, HDFC, RBI ಅವರಿಗೆ ಅವ್ರಿಗೆ ಹೇಳ್ಬೇಕ್ರಿ ನೀವು ಕೋರ್ಟ್ ಏನಂದ್ರೆ ಇಂಟರ್ನಲ್ ಸೆಟಪ್ ಮಾಡ್ರಿ, ಬ್ಯಾಂಕಿಂಗ್ ರಿಲೇಟೆಡ್ ಇಶ್ಯೂಸ್ ಏನು ಇರ್ತಾವ ನಿಮ್ಮ ಥ್ರೂ ಎಲ್ಲ ಇಶ್ಯೂ ರೆಸಲ್ಯೂಷನ್ ಎಲ್ಲ ಆಗ್ತದೆ ಅಂತ ಹೇಳಿ ಮಾಡಿದ್ರೆ ಅದು ಪ್ರೊಸೆಸ್ ಕರೆಕ್ಟ್. ಅದು ಇಲ್ಲ ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಉಳ್ಕಿದವ್ರಿಗೆ ಇನ್ವಾಲ್ವ್ ಮಾಡ್ಬೇಕ್ರಿ. ಅದು ಆ್ಯಕ್ಚುಲಿ ಕರೆ ಅಂದ್ರೆ ಅಲ್ಲ ಗೊತ್ತಲ್ರಿ ಸಿಸ್ಟಮ್.
ಫಸ್ಟ್ ಬ್ಯಾಂಕಿಂಗ್ ಲೇಯರ್ನಾಗ ನಾವು ಮುಗಿಸ್ಬೇಕ್ರಿ ನಾವು ಫಸ್ಟ್. ಅದು ಆಗಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಏನೋ ಸುಪ್ರೀಂ ಕೋರ್ಟು, ಹೈಕೋರ್ಟು, ಆ ಕೋರ್ಟು, ಈ ಗೌರ್ಮೆಂಟು, ಆ ಗೌರ್ಮೆಂಟು, 108-16 ಮಂದಿ ಅವ್ರಿಗೆ ಇನ್ವಾಲ್ವ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಅದ್ರಿ. ಆಕ್ಚುಲಿ ನಮ್ ಇದ್ದಿದ್ದ ಜವಾಬ್ದಾರಿನ ನಾವು ಕರೆಕ್ಟಾಗಿ ಮಾಡಲಿಲ್ಲ ಉಳಿಕಿದವ್ರು ಹೆಂಗ್ ಮಾಡ್ತಾರೆ ಇವ್ರು. ಸೊ ಈ ಥೀಮ್ ನಾವಿಬ್ರು ಸೇಮ್ ಪೇಜ್ನಾಗ ಇರ್ಬೇಕ್ರಿ ಬೇಸಿಕಲಿ ಒಟ್ಟ. ಅಂದ್ರೆ ನೀವು ನಮ್ಮದು ವರ್ಚುವಲ್ ರಿಲೇಶನ್ಶಿಪ್ ಮ್ಯಾನೇಜರ್, ನಾ ಕೋಟಕ್ ಮಹೀಂದ್ರ ಕಸ್ಟಮರ್, ಹಿಂಗ ಬೇಸಿಕಲಿ ಒಟ್ಟ. ಈ ಥೀಮ್ ಇಟ್ಕೊಳ್ಲಾರ್ದ ನಾವು ಬೇರೆ ಥೀಮ್ ಇಟ್ಕೊಂಡು ಹೊಂಟ್ರೆ ಅವು ಅಡ್ನಾಡಿ ಕೆಲಸಗಳು. ನೀವು ಆಲ್ರೆಡಿ ರಿಪೋರ್ಟ್ ಕಾರ್ಡ್ ಬಂದದಲ್ರಿ ಮತ್ತು 60,000. ಸೊ ಹಿಂಗ ಇದೇ ಥೀಮ್ ಇಟ್ಕೊಂಡು ಹೊಂಟ್ರಿ ಅಲ್ಲ ಒಟ್ಟ. ಇದು ಕನ್ಫರ್ಮೇಶನ್ ಬೇಕ್ರಿ ನಂಗೆ ಅದಕ್ಕೆ. ಹೌದಲ್ರಿ? ಅದು ಸರ್ವಿಸ್ ಟಿಕೆಟ್ ಒಂದು ಸ್ವಲ್ಪ ನೀವು ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ಅದು ISO ಸ್ಟ್ಯಾಂಡರ್ಡ್ ಏನವಲ್ರಿ ಅವು ತಂದಂಗೆ ಆಗ್ತದ. ಅಂದ್ರೆ ಶಿವಕುಮಾರ್ ನೀವು ಮತ್ತೆ ಬೇರೆ ಕಡೆ ನೀವು ಮೂವ್ ಮಾಡಿದ್ರೆ ಅಥವಾ ಪ್ರಮೋಷನ್ ಹಂಗೆ ಹಿಂಗೆ ಮಾಡಿದ್ರೆ ನಿಮ್ಮ ಬದಲಿ ಬೇರೆಯವ್ರು ಹಾಕಿದ್ರೆ ಅವರು ಟಿಕೆಟ್ ನೋಡ್ಕೊಂಡು ಅವ್ರು ಏನು ಜವಾಬ್ದಾರಿ ಇರ್ತದೆ ಅವ್ರು ನೆಕ್ಸ್ಟ್ ಸ್ಟೆಪ್ ಹಾಕೊಂಡು ಹೋಗ್ತಾರೆ ಅವರು. ಹಿಂಗೆ ಬೇಸಿಕಲಿ ಒಟ್ಟು. ಸೊ ಇವೆಲ್ಲ ಫಾಲೋ ಮಾಡಿದ್ರೆ ಅದು ಕರೆಕ್ಟಾಗಿ ಸಿಸ್ಟಮೆಟಿಕ್ ಆಗಿ ಆಗ್ತದೆ ಹಿಂಗೆ. ಇದು ಸಿಸ್ಟಮ್ ಸೈಡ್ಲಿಂದ. ನಮ್ಮ ಸೈಡ್ಲಿಂದ ನಾವಂತೂ ತಪ್ಪಿವಿ, ಅದು ಒಪ್ಕೊಂಡಿವಿ. ಬಟ್ ಸಿಸ್ಟಮ್ ಸೈಡ್ಲಿಂದ ನಾವು ನೋಡ್ಬೇಕಲ್ರಿ ಈಗ ನೆಕ್ಸ್ಟ್ ಏನಂತ ಹೇಳಿ. ಸೊ ಇದು ಜವಾಬ್ದಾರಿ ಕೋಟಕ್ ಮಹೀಂದ್ರ ಬ್ಯಾಂಕ್ದವ್ರು ಫಸ್ಟ್ ಆಗ್ಬೇಕು, ಆಮೇಲೆ ನೆಕ್ಸ್ಟ್ RBI, ಆಮೇಲೆ ನೆಕ್ಸ್ಟ್ ICICI, HDFC ಅವ್ರು ಬೆಂಡ್ ಹತ್ಬೇಕು ಬೇಸಿಕಲಿ ಒಟ್ಟು. ಅದು ಯಾರು ಬ್ಯಾಂಕ್ ಮ್ಯಾನೇಜರ್ ಇರ್ತಾರಲ್ರಿ ಕಳ್ರು ಮಂದಿ. ಯಾಕಂದ್ರೆ ಕಳ್ರು ಎಲ್ಲ ಟೈಪ್ನಾಗ ಬರ್ಲಿಕತ್ತಾರ ಈಗ. ನಮ್ಮ ಫ್ರೆಂಡ್ ಥ್ರೂ, ಆರ್ಮಿ ಥ್ರೂ, ಪೊಲೀಸ್ ಥ್ರೂ, ಕೋರ್ಟ್ ಥ್ರೂ, ಜಡ್ಜ್ ಥ್ರೂ, ಹೈಕೋರ್ಟ್ ಜಡ್ಜ್ ಥ್ರೂ, ಚೀಫ್ ಮಿನಿಸ್ಟರ್, ಓಸು ಮಂದಿ ಎಲ್ಲರೂ ಕಳ್ರಾಗ್ಲಿಕತ್ತಾರ. ನಾವು ಬರೀ ಸುಸೂತ್ರ ಮಂದಿ ಅಂದ್ರೆ ಹೆಂಗೆ ನಡೀತದ್ರಿ ಈಗ? ಸೊ ಅದಕ್ಕೆ ಈಗ ನಮ್ದೇನು ಜವಾಬ್ದಾರಿ ಅದ, ನಿಮ್ದೇನು ಜವಾಬ್ದಾರಿ ಅದ ಕೋಟಕ್ ಮಹೀಂದ್ರ ಪ್ಲಸ್ ನಿಮ್ಮ ರೋಲು ಇವೆಲ್ಲ ಇಂಪಾರ್ಟೆಂಟ್ ಆಗ್ತಾವ್ರಿ. ಈಗ ನೀವು ಬಿಟ್ರೆ ನಾವು ಬಿಟ್ರೆ ಅದು ಸಿಸ್ಟಮ್ ಖರಾಬ್ ಆಗ್ತದ, ನಮಗ ಪ್ರಾಬ್ಲಮ್ ಅದು ನಮ್ಮಂತವ್ರಿಗೆ ಫಸ್ಟ್. ಹೌದಲ್ರಿ? ಪಾಯಿಂಟ್ ಅದಲ್ರಿ ಇದು ಆಕ್ಚುಲಿ. ಸೊ ಹಿಂಗದ ಅದು. ನೀವು ಒಂದು ಟಿಕೆಟ್ ಫಸ್ಟ್ ಕೆಲಸ ಟಿಕೆಟ್ ರೇಸ್ ಮಾಡ್ಬೇಕ್ರಿ. ಟಿಕೆಟ್ ರೇಸ್ ಮಾಡಿ ಆ ಡಾಕ್ಯುಮೆಂಟ್ಸ್ ಏನೇನು ಕಳ್ಸಿನಲ್ರಿ ನಿಮಗೆ ಇಮೇಲ್ ಥ್ರೂ, ಅದಕ್ಕೆ ಅಟ್ಯಾಚ್ ಇತ್ತಂತಂದ್ರೆ ಅದು ನಮಗೂ ಆಕ್ಸೆಸ್ ಇರ್ತದೆ, ಕೋಟಕ್ ಮಹೀಂದ್ರ ಆಫೀಷಿಯಲ್ಸ್ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಆಕ್ಸೆಸ್ ಇರ್ತದೆ. ಸಿಸ್ಟಮೆಟಿಕ್ ಆಗಿ ಪ್ರೊಸೆಸ್ ಆಗಿ ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕಾಗ್ತದೆ. ಹಿಂಗೆ RBI, ICICI ಅಲ್ಲಿ ಏನೇನು ಕನ್ಸಲ್ಟೇಷನ್ ಯಾರ್ಯಾರಿಗೆ ಅಪ್ರೋಚ್ ಮಾಡಿರ್ತೀವಿ ಆಫೀಷಿಯಲ್ಸ್ ಎಲ್ಲರೂ ಕರೆಕ್ಟಾಗಿ ಅಪ್ಡೇಟ್ ಮಾಡ್ತಾರೆ. ಎಲ್ಲ ಟ್ರಾನ್ಸ್ಪರೆನ್ಸಿ ಇರ್ತದೆ ಫುಲ್ ಕಂಪ್ಲೀಟ್ ಹಿಂಗೆ. ಸೊ ಹಿಂಗೆ ಮಾಡ್ತಿರಲ್ರಿ ಒಟ್ಟ. ಆ ಟಿಕೆಟ್ ಒಂದು ಸ್ವಲ್ಪ ಇವತ್ತೊಂದು ವ್ಯವಸ್ಥೆ ಆತಂತಂದ್ರೆ ಅದು ನಿಶ್ಚಿಂತ ಆಗ್ತದೆ ಅಟ್ಲೀಸ್ಟ್ ನಮ್ಮ ಸೈಡ್ಲಿಂದ. ಇಮೇಲಿನಂತರ ನಾ ಮಾಡೀನಿ, ಬಟ್ ನೆಕ್ಸ್ಟ್ ನಮ್ದು ಮತ್ತು ನಿಮ್ಮ ನಡಕ್ಕೆ ಮತ್ತೊಂದು ಲೇಯರ್ ಒಂದು ಇರ್ಬೇಕಲ್ರಿ ನೋಡೋರು. ಅದು ಬರ್ಬೇಕಂತಂದ್ರೆ ಒಂದು ಟಿಕೆಟಿಂಗ್ ಮೆಕ್ಯಾನಿಸಮ್ ಬರ್ಬೇಕ್ರಿ ಅದು ಆ್ಯಕ್ಚುಲಿ ಹಿಂಗೆ. ಅಂದ್ರೆ ನಾವು ನೀವು ಮಾಡ್ತೀವಿ ಪ್ಲಸ್ ಉಳ್ಕಿದವ್ರು ಬೇರೆಯವ್ರೊಬ್ರು ಇರ್ಬೇಕಲ್ರಿ ಆಡಿಟಿಂಗ್. ಸೊ ಹಂಗೆ ಅದೊಂದು ಲೇಯರ್ ಬರಬೇಕು. ಅಂದ್ರೆ ನಿಮ್ಮ ಮೇಲೆ ಶಕ್ ಅಂತಲ್ಲ, ನಿಮ್ಮ ಮೇಲೆ ಡೌಟ್ ಮಾಡ್ತೀವಂತಲ್ಲ, ಹಂಗಲ್ಲ. ನಿಮ್ದು ರೋಲ್ ಅಂತೂ ಇಂಪಾರ್ಟೆಂಟ್ ಅದನ್ನದ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅದಿಲ್ಲ ಅಂದ್ರೆ ನಡೆಯಂಗಿಲ್ಲ, ಕೆಲಸನ ಆಗಂಗಿಲ್ರಿ ಆ್ಯಕ್ಚುಲಿ. ನೀವು ಪ್ಲಸ್ ನಿಮ್ಮ ಮೇಲೆ ಮತ್ತೆ ಹಿಂಗೆ ಬೇಸಿಕಲಿ ಫಸ್ಟ್ ಲೇಯರ್ ಎಲ್ಲ ತಂದು ನಮ್ಮ ತಲೆ ಮೇಲೆ ಹಾಕ್ಯಾರ. ಅದು ಆಗಂಗಿಲ್ಲ ಅದು ಕೆಲಸ. ಸೊ ಹಿಂಗದ. ಸೊ ಈಗ ಫಸ್ಟ್ ಇಂಪಾರ್ಟೆಂಟ್ ಫೋರ್ಮೋಸ್ಟ್ ಕೆಲಸ ನಮ್ದು ಏನಾಗಬೇಕಂದ್ರೆ ಒಂದು ಟಿಕೆಟಿಂಗ್ ಮೆಕ್ಯಾನಿಸಮ್ ತರಬೇಕ್ರಿ. ಅದು ಆಲ್ರೆಡಿ ಅದ, ಸರ್ವಿಸ್ ಟಿಕೆಟ್ ಅವೆಲ್ಲ ಅವ ಆ್ಯಕ್ಚುಲಿ. ಇವು ಕೇಸಸ್ಸು ಸ್ವಲ್ಪ ಜೋಡಿಸಿದ್ರೆ ಕರೆಕ್ಟಾಗಿ ಇದು ಮಾಡಿಬಿಟ್ರೆ ಡ್ರಾಪ್ ಡೌನ್ನಾಗೆಲ್ಲ ವ್ಯಾಲ್ಯೂಸ್ ಕರೆಕ್ಟಾಗಿ ಹಾಕಿ ಪಾಪ್ಯುಲೇಟ್ ಮಾಡಿ ಎಲ್ಲ ನೀವು ಮಾಡಿದ್ರೆ ಕರೆಕ್ಟಾಗಿ ಸಿಸ್ಟಮೆಟಿಕ್ ಆಗಿ ನೆಕ್ಸ್ಟ್ ಸ್ಟೆಪ್ ಹೆಜ್ಜೆ ಇಡ್ಲಿಕ್ಕೆ ಆಗ್ತದೆ ಒಟ್ಟು ಹಿಂಗೆ. ಸೊ ಹಿಂಗದ. ಈಗ ಅದ್ರ ರಿಲೇಟೆಡ್ ಏನ್ರ ಆಗಿದೇನ್ರಿ ಹೆಂಗೆ ಅಂದ್ರೆ ಒಟ್ಟು ಅಮೌಂಟ್ ವಾಪಸ್ ಬರೋದು ಬಗ್ಗೆ ಡಿಸ್ಕಷನ್? ಅದು ಡಿಸ್ಕಸ್ ಮಾಡಿದ್ದಾರೆ ಸರ್. ಅವ್ರ ಕಡೆಯಿಂದ ಇನ್ನೂ ಅದು ಕಾರ್ಯಕ್ಕೆ ಬರಬೇಕಲ್ಲ, ಸೊ ಅದಕ್ಕೆ ನಾವು ಚೆಕ್ ಮಾಡ್ತಾ ಇದ್ದೀವಿ.
ಕಡೆ. ಅದು ಐ ಸಿ ಐ ಸಿದವರು HDFCದವರು ನಿಮ್ಮ ಮೋಸ್ಟ್ ಲೈಕ್ಲಿ ನಿಮ್ಗೆ ಏನು ಕೋಆರ್ಡಿನೇಷನ್ ಕರೆಕ್ಟಾಗಿ ಮಾಡ್ಲಿಕ್ಕಿಲ್ಲ. ನೀವು ನಡಕ್ಕೊಬ್ರು ಲೇಯರ್ ಇಟ್ಕೊಂಡು ಹೋಗ್ಬೇಕ್ರಿ RBI ಅಂತವ್ರು. ಹಿಂಗ್ರಿ ಬೇಸಿಕಲಿ. ಯಾಕಂದ್ರೆ ಅವ್ರ ಆರ್ಗನೈಸೇಷನ್ ಇರ್ತಾರೆ ಮತ್ತು ಅವ್ರು ಆಬ್ವಿಯಸ್ಲಿ ತಮ್ಮ ಬ್ರಾಂಚ್ ಬಗ್ಗೆ ಅವರು ತಮ್ಮ ಪ್ರಾಫಿಟ್ ಬಗ್ಗೆ ಅವ್ರು ವಿಚಾರ ಮಾಡ್ತಾರೆ. ಹಿಂಗೆ ಅವ್ರು ಕರೆಕ್ಟಾಗಿ ಮಾಡಿದ್ರು ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಬಟ್ ಅದು ಆಗ್ಲಿಕ್ಕಿಲ್ಲ, ಮೋಸ್ಟ್ ಲೈಕ್ಲಿ ಆಗ್ಲಿಕ್ಕಿಲ್ಲ. ಹಿಂಗಂತೀನ. ಸೊ ಹಿಂಗೆ ಬೇಸಿಕಲಿ. ಹೌದು ಸರ್, ಹೌದು. ಅಂದ್ರೆ ಈಗ ಹೆಂಗೆ ICICIದವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಹೆಂಗೆ HDFC ICICI ಯಾರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನೀವು? ಅದು ಅದೇ ಅವರು ನಮ್ಗಿನ್ನ ಅದನ್ನ ತಿಳಿಸಿಲ್ಲ ಸರ್, ಅದಕ್ಕೆ ನಾನು ಅದು ಚೆಕ್ ಮಾಡಿ ಇವತ್ತು ಸರ್ವಿಸ್ ರಿಕ್ವೆಸ್ಟ್ ರೈಸ್ ಮಾಡ್ಬೇಕು ಸರ್. ಅಲ್ಲ ಕರೆಕ್ಟ್, ಬಟ್ ನೀವು ಅಂದ್ರೆ ನೀವು ಇನಿಷಿಯೇಟ್ ಮಾಡಿರೇನ್ರಿ ನಿಮ್ಮ ಸೈಡ್ಲಿಂದ? ಹಾಂ ಹೌದು ಮಾಡಿ. ಅಂದ್ರೆ ಏನು ಮಾಡಿರಿ? ಅದೇ ನಿಮ್ದು ಅದೇನೇನು ಹೇಳಿದ್ರಲ್ಲ ಅದೆಲ್ಲ ಅಟ್ಯಾಚ್ ಮಾಡಿದ್ದೀನಿ. ಓಕೆ, ಅಟ್ಯಾಚ್ ಮಾಡಿ ಈ ಥರ ಸೊ ಅಮೌಂಟ್ ಏನು ರಿಟರ್ನ್ ಅವ್ರು ಪ್ರೊವೈಡ್ ಮಾಡಿದ್ರಲ್ಲ, ಸೊ ಅದು ನಮ್ಗೆ ಬೇಡ. ಅಲ್ಲ ಆ ಕೆಲಸ ಅದು ಈಗ ಮಾಡ್ಬೇಡ್ರಿ. ಅದು ಫಸ್ಟ್ ICICI ಮತ್ತು HDFC ನಮ್ದು ಅಮೌಂಟ್ ಏನು ಬರ್ತದಲ್ರಿ ಕಂಪ್ಲೀಟ್ ವಿತ್ ಇಂಟ್ರೆಸ್ಟ್, ಅದು ಬಂದ್ ಆದ್ಮೇಲೆ ನಾವು ಗೌರ್ಮೆಂಟ್ದವ್ರಿಗೆ ಈ ಕಡೆ ಲೇಯರ್ದವ್ರಿಗೆ ಹೇಳ್ಬೇಕು ನಾವು ನಿಮ್ದು ಅಮೌಂಟ್ ನಮಗೆ ಬೇಡ, ಈ ಕಡೆ ಸೈಡ್ಲಿ ನಾವು ತಂದೀವಿ ಅಂತೇಳಿ. ಹಿಂಗೆ ಅಂದ್ರೆ ನಮ್ಮ ಪ್ರಾಫಿಟ್ ನಾವು ವಿಚಾರ ಮಾಡ್ಬೇಕಲ್ರಿ ಫಸ್ಟ್. ಹಿಂಗೆ ಈಗ ICICI RBIದವ್ರು HDFCದವ್ರು ಏನು ಆ ಕಡೆ ಸೈಡ್ಲಿಂದ ಬರಲಿ ಅಂದ್ರೆ ಅಟ್ಲೀಸ್ಟ್ 60,000 ರೂಪಾಯಿ ಬರ್ತಲ್ಲ ನಮಗೆ ವಾಪಸ್ಸು. ನೀವು ಹೆಂಗೆ ವಿಚಾರ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಸೇಫ್ಟಿ, ಕೋಟಕ್ ಮಹೀಂದ್ರ ಅದಕ್ಕಿಂತ ಮೊದಲು ಕಸ್ಟಮರ್, ಹಿಂಗೆ ವಿಚಾರ ಮಾಡ್ಕೊಂಡು ಹೆಜ್ಜಿಡ್ರಿ. ಹಿಂಗೆ ಗೊತ್ತದಲ್ರಿ? ಅಂದ್ರೆ ಈಗ ಕೋರ್ಟ್ ಆರ್ಡರ್ ಏನು ಅದು ಬಂದದಲ್ರಿ, ಅದು ಸುಮ್ಮನೆ ಖಾಲಿ. ಅಂದ್ರೆ ಗೌರ್ಮೆಂಟ್ ಲೈನ್ಲಿಂದ ಸಿಸ್ಟಮ್ಲಿಂದ ಅದು ಸ್ಟೇಟ್ಲಿಂದ ಏನು ಬಂದಿಲ್ಲ, ಸ್ಟೇಟು ಅಥವಾ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಹೈಕೋರ್ಟ್ಲಿಂದ ಏನು ಬಂದಿಲ್ಲ ರೀಜನಲ್, ಅದು ಸದ್ಯ ಆನ್ ಹೋಲ್ಡ್ ಇಡೋದು. ನಮ್ದು ಈ ಕಡೆ ಸೈಡ್ಲಿಂದ RBI ICICI HDFCಲಿಂದ ನಾವು ಏನು ಮಾಡಿರ್ತೀವಲ್ಲ ಈ ಚಾನಲ್ನಿಂದ, ಇದು ಕಂಪ್ಲೀಟ್ 2 lakhs ಪ್ಲಸ್ ಇಂಟ್ರೆಸ್ಟ್ ಪೀನಲ್ ಏನೇನು ಇರ್ತಾವ ಎಲ್ಲ ಬಂದ ಮೇಲೆ ಅದು ಅವ್ರಿಗೆ ಲೆಟರ್ ಹಾಕೋದು ನಾವು. ಅಂದ್ರೆ ಈ ಕಡೆ ಸೈಡ್ಲಿಂದ ನಾವು ತೊಗೊಂಡಿವಿ, ಈ ಕಡೆ ಸೈಡ್ಲಿಂದ ನಮಗೆ ನಿಮ್ಮ ಸೈಡ್ಲಿಂದ ನಮಗೆ ಅಮೌಂಟ್ ಬೇಡ ಅಂತೇಳಿ. ಹಿಂಗೆ ಬೇಸಿಕಲಿ. ಹಿಂಗೆ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ನಾವು ಸೇಫ್ಟಿ ನಮ್ದು ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತೀವಿ. ಫಸ್ಟ್ ಆಫ್ ಆಲ್ ಇವೆಲ್ಲ ಕೆಲಸ ನಾನೇ ಮಾಡ್ಬೇಕಾಗಿತ್ತು ಆ್ಯಕ್ಚುಲಿ ಆಸ್ ಅ ಕಸ್ಟಮರ್. ನಾ ಫಸ್ಟ್ ಆಫ್ ಆಲ್ ರೊಕ್ಕನ ಕೊಡ್ಬೋದಾಗಿತ್ತು ಖರೆ ಅಂದ್ರೆ. ಮನಿ ಚಾವಿ ಕೊಡೋ ತನಕ, ಇದು ಮನಿ ನೋಡೋ ತನಕ, ಚಾವಿ ಕೊಡೋ ತನಕ ನಾ ಅಮೌಂಟ್ ಟ್ರಾನ್ಸ್ಫರ್ ನಾವು ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ. ಅದು ನನ್ನ ತಪ್ಪು, ನಾವು ಒಪ್ಕೋತೀನಿ 100%. ಅದು ನಂದು ಮೂರ್ಖತನ ಆ್ಯಕ್ಚುಲಿ. ಫಸ್ಟ್ ನಂಬರ್ 1 ಬಕರಾ ಸಿಸ್ಟಮ್ನಾಗ ಯಾರು ಅಂತಂದ್ರೆ ನಾನು ಆ್ಯಕ್ಚುಲಿ, ಅದು ಒಪ್ತೀನಿ. ಈಗ ನೆಕ್ಸ್ಟ್ ಏನಂತಂದ್ರೆ ಈ ಕಡೆ ಸೈಡ್ ನಾವು ನೋಡ್ಬೇಕ್ರಿ ಈಗ ಕೋಟಕ್ ಮಹೀಂದ್ರ ಲೇಯರ್ಲಿಂದ ಹಿಂಗೆ. ಸೊ ಅದಕ್ಕೆ ಗೌರ್ಮೆಂಟ್ಲಿಂದ ಏನು ಅದು ಹೈಕೋರ್ಟ್ಲಿಂದ ಏನದಲ್ರಿ ಪೊಲೀಸ್ ಸಿಸ್ಟಮ್ ಥ್ರೂ, ಅದು ಆನ್ ಹೋಲ್ಡ್ ಇಡೋಣ ಸದ್ಯ. ಅವ್ರಿಗೇನು ಪತ್ರ ಹಾಕೋದು ಬೇಡ, ನಮಗೆ ಬೇಡ ಅಂತೇಳಿ. ಫಸ್ಟ್ ನಮಗೆ ಕಂಪ್ಲೀಟ್ ಅಮೌಂಟ್ ICICI ಮತ್ತು HDFC ಮಂದಿ ಬ್ಯಾಂಕ್ಲಿಂದ ಇನ್ಸ್ಟಿಟ್ಯೂಷನ್ಲಿಂದ ಬಂದ ಮೇಲೆ ನೆಕ್ಸ್ಟ್ ಅಮೌಂಟ್ ಫುಲ್ ರಿಫ್ಲೆಕ್ಟ್ ಆದಮೇಲೆ ನೆಕ್ಸ್ಟ್ ಇವ್ರಿಗೆ ಹೇಳೋದು ನಾವು ಲೆಟರ್ ಹಾಕಿ ನಿಮ್ದು ಅಮೌಂಟ್ ಬೇಡ್ರಿ ಅಂತ. ಹಿಂಗೆ ಈ ಪದ್ಧತಿ ನೀವು ಇದು ಮಾಡಬೇಕು ಆಸ್ ಅ ರಿಲೇಶನ್ಶಿಪ್ ಮ್ಯಾನೇಜರ್, ಫಾಲೋ ಅಪ್ ಮಾಡಿ. ಹೆಂಗೆ ನೀವು ಮಾಡಿದ್ರೆ ನೀವು ನಮ್ಮ ಸೈಡ್ಲಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ 5 out of 5 ರೇಟಿಂಗ್ ನಾ ಕೊಡ್ಬೋದು ಕೆಲಸ ಆದಮೇಲೆ. ಹಿಂಗ್ರಿ ಇದು ಪದ್ಧತಿ ನಾವು ಸ್ಟ್ಯಾಂಡರ್ಡೈಸೇಷನ್ ಮಾಡಿದ್ರೆ, ಫಾಲೋ ಅಪ್ ಮಾಡಿದ್ರೆ ಕರೆಕ್ಟಾಗಿ ಕೆಲಸಗಳು ಕರೆಕ್ಟಾಗಿ ಆಗ್ತಾವ. ಅಂದ್ರೆ ನಾವು ಕಸ್ಟಮರ್ ಮೂರ್ಖರಾದರೂ ನೆಕ್ಸ್ಟ್ ನಮ್ಮ ಮೇಲೆ ನಮ್ಮ ಸೊಲ್ಯೂಷನ್ ರೆಸೊಲ್ಯೂಷನ್ ಕೊಡ್ಲಿಕ್ಕೆ ಕೋಟಕ್ ಮಹೀಂದ್ರ ಸಿಸ್ಟಮ್ RBIಲಿಂದ ಅದ ಅಂತೇಳಿ ಒಂದು ಕಾನ್ಫಿಡೆನ್ಸ್ ಇರ್ತದ. ಹಿಂಗೆ ನಮಗೆ ಕಾನ್ಫಿಡೆನ್ಸ್ ಬಂತಂತಂದ್ರೆ ನಾವು ನಮ್ಮ ರೊಕ್ಕ ಏರಿಯಾ ಪಾಲಿಟಿಷಿಯನ್ಸು, ನಮ್ಮ ಫ್ಯಾಮಿಲಿ ಮೆಂಬರ್ಸು, ರಿಲೇಟಿವ್ಸ್ ಕಡೆ ರೊಕ್ಕ ಇಡಂಗಿಲ್ಲ, ಕೋಟಕ್ ಲೇಯರ್ನಾಗ ಇಡ್ತೀವಿ ನಾವು. ಗೊತ್ತಲ್ರಿ? ಅಂದ್ರೆ ಬ್ಯಾಂಕಿಂಗ್ ಲೇಯರ್ನಾಗ ಬೇಸಿಕಲಿ.
ಈಗ ಹಂಗಾಗಿದ್ದಕ್ಕೆ ಮತ್ತು ನಾವು 18 lakhs ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಲ್ಯಾಂಡು, ಹೌಸು, ಕನ್ಸ್ಟ್ರಕ್ಷನು, ಫಿನ್ಕಾರ್ಪು ಪ್ಲಸ್ ಒಂದು ಹೋಟೆಲು, ಹೊಯ್ಸಳ ಧಾರವಾಡ ಹೋಟೆಲ್ ಗತ್ಲೆ ಅಂತ ಇವೆಲ್ಲ ಪ್ಲ್ಯಾನ್ ಮಾಡಿ ನಮ್ಮ ಫ್ರೆಂಡ್ ಥ್ರೂ ಲೋಕಲ್ ಅಲ್ಲಿ ಏರಿಯಾ ಸತ್ತೂರು ವಿಲೇಜ್ ಗೌರ್ಮೆಂಟ್ ಅವ್ರಿಗೆ ನಾನು 18 ಲಕ್ಷ ಕೊಟ್ಟಿನ SBI ಫಂಡ್ ಟ್ರಾನ್ಸ್ಫರ್ ಮಾಡಿ. ಅಲ್ಲಿ SBI ಬ್ರಾಂಚ್, ಅಲ್ಲಿ ಬ್ರಾಂಚ್ ಇದ್ದಿದ್ದಿಲ್ಲ ಕರೆ ಹೇಳ್ಬೇಕಂದ್ರೆ. ಅವ್ರು SBI ಬ್ರಾಂಚ್ ಓಪನ್ ಮಾಡಿಸಿ ಅಮೌಂಟ್ ತರಿಸ್ಕೊಂಡಾರ ಅವ್ರು ಮಂದಿ. ಬನಶಂಕರಿ SBI ಬ್ರಾಂಚ್ ನನ್ನ ಅಕೌಂಟ್ಲಿಂದ ಅಮೌಂಟ್ ಅಂದ್ರೆ ಚಲೋತ್ನಾಗ ರೋಸಿ ತೋರ್ಸ್ಯಾರ. 2 acre ಲ್ಯಾಂಡು, ಟ್ರೀ ಪ್ಲಾಂಟೇಶನ್, ನೀ ಹೇಳಿದ್ದೆಲ್ಲ ನಾವು ಮಾಡ್ತೀವಿ, ನೀ ಅಮೌಂಟ್ ಟ್ರಾನ್ಸ್ಫರ್ ಮಾಡಂತೇಳಿ. ಹಿಂಗೆ ಒಂದು ಸೆಕೆಂಡ್. ನಮ್ಮ ಫ್ರೆಂಡ ಮೇನ್ ಕಳ್ಳ 21st century ಕಳ್ರು, ಡಕೈತ್ರು. ಫ್ರೆಂಡ್ ಸಿಸ್ಟಮ್ ಥ್ರೂ ಬರ್ತಾರ್ರಿ. ಚಾಕು ಗನ್ ಹಿಡ್ಕೊಂಡು ಬರಂಗಿಲ್ಲ ಮೊದ್ಲಿನ ಕಾಲಗತ್ಲೆ. ಹಂಗೆ ಲೂಟಿ ಹೊಡಂಗಿಲ್ಲ ಇವ್ರು ಮಂದಿ. ಫ್ರೆಂಡಲ್ಲಿಂದ ಬರ್ತಾರೆ ಇವರು ಲೂಟಿ ಹೊಡ್ಲಿಕ್ಕೆ. ಹೆಂಗದ ನೋಡ್ರಿ ಸಿಸ್ಟಮ್. ಮತ್ತು ಅದು ನ್ಯಾಷನಲೈಸ್ಡ್ SBI ಬ್ರಾಂಚ್ ಇಟ್ಕೊಂಡು. ಸೊ ಕಳ್ತನ ಭಾರಿ ನಡೆದವ ಸಿಸ್ಟಮ್ನಾಗ, ಬ್ಯಾಂಕಿಂಗ್ ಸಿಸ್ಟಮ್ನಾಗ ಬೇಸಿಕಲಿ. ಸೊ ಈಗ ಏನಂತಂತಂದ್ರೆ ನಮಗೆ ಹೆಂಗೆ ಇರ್ಬೇಕಂತಂದ್ರೆ ಬೇಸಿಕಲಿ ನಮ್ದು ಯಾರ್ದು ಇದಿರ್ತಲ್ಲ ನೆಟ್ವರ್ಕ್, ಅವರು ನೋಡ್ಕೊಂಡು ಹೆಜ್ಜೆ ಇಡ್ಬೇಕು ನಾವು ಬೇಸಿಕಲಿ. ಒಟ್ಟು SBI ಕೆಟ್ಟಂತಲ್ಲ, ಅಲ್ಲಿ ಯಾವುದೋ ಒಂದು ಥರ್ಡ್ ಕ್ಲಾಸ್ SBI ಬ್ಯಾಂಕ್ ಮ್ಯಾನೇಜರ್ 3 ಮಂದಿಗಳು ಕೂಡಿ ಇದು ಕೆಲಸ ಮಾಡ್ಲಿಕತ್ತಾರ. SBIದವರ ಝೋನಲ್ ಮ್ಯಾನೇಜರ್ ಓಂಬಡ್ಸ್ಮನ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅಲ್ಲಿ SBI ಬ್ಯಾಂಕ್ ಮ್ಯಾನೇಜರ್ ಕೆಲಸ ಹೋಗ್ತದ ನಾಳೆ. ಗೌರ್ಮೆಂಟ್ SBI ಬ್ರಾಂಚಸ್ ಏನವಲ್ರಿ ಕರ್ನಾಟಕನಾಗ, ಆ ಬ್ಯಾಂಕ್ ಮ್ಯಾನೇಜರಿಗೆ ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ ಕೊಡ್ತಾರ ಪನಿಷ್ಮೆಂಟ್ ಅಂತೇಳಿ. ಸ್ಟ್ರಿಕ್ಟ್ ಇತ್ತಂತಂದ್ರೆ ರೂಲಿಂಗ್ ಮೆಕ್ಯಾನಿಸಮ್. ಹಂಗಿದ್ರನ ಇವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾರ. ಇಲ್ಲಂತಂದ್ರ ಇವ್ರು ಕಳ್ರ ಮಂದಿ ತಮ್ದ ರಾಜ್ಯ ಹೊಸ ತೆಗಿತಾರ, ಕಳ್ರ ರಾಜ್ಯ. ಹಿಂಗಾಗ್ತದ ಏರಿಯಾ ವೈಸ್ ಕಳ್ರು. ಲೋಕಲ್ ಗೌರ್ಮೆಂಟ್ ಬಿಡ್ರಿ, ಸ್ಟೇಟ್ ಗೌರ್ಮೆಂಟ್ ಬಿಡ್ರಿ, ರೀಜನಲ್ ಗೌರ್ಮೆಂಟ್ ಬಿಡ್ರಿ, ಡೆಲ್ಲಿ ಅಂತೂ ಬಿಟ್ಟೇ. ಸೊ ಹಿಂಗವ ಆಕ್ಚುಲಿ ಬಿಟ್ರೆ. ಏರಿಯಾ ಲೆವೆಲ್ನಾಗ ಗುಂಡಾಗರ್ದಿ ಅವ್ರದ ರಾಜ್ಯಗಳು ತೆಗಿತಾರ, ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾರ ನಮ್ಮಂತವ್ರು ಮಂದಿಗಳಿಗೆ ಬಕರ ಮಾಡಿ. ಸೊ ಹಿಂಗದ ಅಲ್ಲಿ. ಮತ್ತೆ SBI ಜಂಡಾ ಇಟ್ಕೊಂಡು ಮಾಡಿದ್ರಲ್ರಿ ಮತ್ತೆ 18 ಲಕ್ಷ ಸ್ಕ್ಯಾಮ್. ಏನ್ ಮಾಡ್ತೀರಿ ನೋಡ್ರಿ. ನಾವು 22 ವಯಸ್ಸು ತನಕ ಓದಿ ಮುಂದೆ ಬಂದು ರ್ಯಾಂಕ್ ಬಂದು ಸ್ಟೇಟ್ ಲೆವೆಲ್ 96.67% ಸ್ಕೋರ್ ಮಾಡಿ PCMನಾಗ 8 ವರ್ಷ IT ಸಾಫ್ಟ್ವೇರ್ ಇಂಡಸ್ಟ್ರಿನಾಗ ಕೆಲಸ ಮಾಡೀವಿ 10 ತಾಸುಗಟ್ಲೆ. ಅದು ಈಕ್ವೇಟ್ ಮಾಡಿದ್ರೆ 15 ವರ್ಷ ಕೆಲಸ ಮಾಡ್ದಂಗೆ ಅದು ಬೆಂಗಳೂರಿನಾಗ. ನಾವು ಆಕ್ಚುಲಿ ಥಿಂಕ್ ಮಾಡಿದ್ರ, ನಾವು ಕೆಲಸ ಮಾಡೋ ರೀತಿ ಪ್ರಕಾರ ನೋಡಿದ್ರ, ಇವ್ರು ಕಾಡ್ರ ಮಂದಿ ಮಧ್ಯಾಹ್ನ ಹೊತ್ತು ಗುಟ್ಕಾ ತಿನ್ ಕೂತ್ಕೊಡ್ತಾರಲ್ಲಿ. ಫಾಲ್ತು ಕೆಲ್ಸ ಇಲ್ಲವ್ರಿಗೆ. ಇಂಥ ಮಂದಿ ಇಂಥ ಕೆಲಸ ಮಾಡ್ತಾರ. ಇದು ಸಿಸ್ಟಮ್ ರೀ, ಇದು ಕರ್ನಾಟಕ ಗವರ್ನೆನ್ಸ್. ಸೊ ಅದಕ್ಕೆ ಏನಂತೀನಂದ್ರ, ಈಗ ನಿಮ್ಮ ಕೆಲಸ ಏನಿರ್ತದ ನೀವು ಮಾಡಬೇಕು, ನಮ್ಮ ಕೆಲಸ ಏನಿರ್ತದ ನಾವು ಮಾಡಬೇಕು. ಪೊಲೀಸ್ ಕೆಲಸ ಅವ್ರದ್ದು ಏನಿರ್ತೋ ಅವ್ರು ಮಾಡಬೇಕು. CBIದವರು, RBIದವರು, ICICI, SBI, ಝೋನಲ್ ಮ್ಯಾನೇಜರ್, ನೋಡಲ್ ಆಫೀಸರ್, ರೀಜನಲ್ ಆಫೀಸರ್, ಪ್ರಿನ್ಸಿಪಾಲ್ ನೋಡಲ್ ಆಫೀಸರ್, ಇವ್ರ ಕೆಲಸ ಏನಿರ್ತಾವ್ರಲ್ರಿ, ಇವು ಕರೆಕ್ಟಾಗಿ ಮಾಡಿದ್ರೆ ಸಿಸ್ಟಮ್ ಕರೆಕ್ಟಾಗಿ ಉಳಿತಾವ. ಇಲ್ಲಾಂದ್ರೆ ಸುಮ್ಮನೆ ಗುಟ್ಕಾ ತಿನ್ನೋರು 18 ಲಕ್ಷ ಇಟ್ಕೊಂಡು ರಾಜ್ಯ ಆಳ್ತಾರ ಅವರು, ಅಲ್ಲಿ ಏರಿಯಾ ಇಟ್ಕೊಂಡು. ಹಿಂಗೆ ಹೋಗ್ತದೆ ಗಾಡಿ ಮುಂದೆ. ನಾವು ಕಷ್ಟಪಟ್ಟು ನಾವು ಏನಂದ್ರೆ ಮುಂದೆ ಬರಬೇಕು, ನಮ್ಮ ರೊಕ್ಕ ಅವ್ರು ಹೊಡಿತಾರೆ ಮಂದಿ. ಸೊ ಹಿಂಗದ ಬೇಸಿಕಲಿ.
ಸೊ ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಈಗ 2 lakhs ಕೇಸ್ನಾಗ ಫಸ್ಟ್ ಒಂದು ಸರ್ವಿಸ್ ಟಿಕೆಟ್ ರೇಸ್ ಮಾಡಿ ಫಾರ್ಮಲ್ ಪ್ರೊಸೆಸ್ಸು ಏನೇನವ ನಿಮ್ಮ ಕೆಲಸಗಳು ಸ್ಟಾರ್ಟ್ ಮಾಡ್ಬೇಕ್ರಿ. ನಡಕಿನ ಲೇಯರ್ ಗೌರ್ಮೆಂಟು ಅದು ಇದು ಸುಂಟಿ ಬಿಟ್ಬಿಟ್ರು ಅವರು ಮಂದಿ. ಮತ್ತು ಸಾವನ್ಪಟ್ಟವರೆಗೆ ರೊಕ್ಕ ಬಂತಂತಂದ್ರೆ ಮತ್ತೆ ಹಿಂಗೆ ತಲೆ ಬೋಸ್ಕೋತಾನ, ಮತ್ತು ಹಿಂಗೆ ಮತ್ತೆ ಬೇರೆ ಕಡೆ ಆ ಕಡೆ ಹೋಗ್ತಾನ. ಅವು 108 ಸ್ಟೋರೀಸ್ ಹೇಳ್ತಾರೆ ನಿಮಗೆ ನಿಮ್ಮ ಸೀನಿಯರ್ ಆಫೀಸರ್ಸ್. ಈಗ ಇಲ್ಲ ನಿಮಗೂ ಹೇಳ್ತಾರೆ ಅವ್ರು ಹೆಂಗೆ ಬಂದು ಹೆಂಗೆ ಏನು ಗದ್ಲಬಿಸ್ತಾರ ಗೊತ್ತಿಲ್ಲ. ನಿಮ್ದು ಕೆಲಸ ನಿಮ್ಮ ಜವಾಬ್ದಾರಿ ಅನ್ನೋದು ನಿಮ್ದು, ಅದು ಮಾಡ್ಬೇಕು ನೀವು ಬೇಸಿಕಲಿ ಒಟ್ಟು ಬ್ಯಾಂಕಿಂಗ್ ಲೇಯರ್ನಾಗ. ಸೊ ನಾವು ಕೇಳಲಿ ಬಿಡಲಿ ನಿಮ್ದು ಕೆಲಸ ನೀವು ಅಂತೂ ಸ್ಟಾರ್ಟ್ ಮಾಡ್ಬೇಕು. ಸೊ ಹಿಂಗದ ಅದು ಸರ್ವಿಸ್ ಟಿಕೆಟ್ ರೇಸ್ ಮಾಡಿ ಅದು ICICI RBIದವ್ರದ್ದು ಲೆಟರ್ ಗಿಟರು ಏನು ಅದು ಕಾಪಿ ಕಳ್ಸಿರ್ತದಲ್ಲ, ಅದು ಕರೆಕ್ಟಾಗಿ ಕಾಪಿ ಒಂದು ಅಟ್ಯಾಚ್ಮೆಂಟ್ ಸರ್ವಿಸ್ ಟಿಕೆಟ್ನ ಅಪ್ಡೇಟ್ ಮಾಡ್ಕೋತ ಹೋಗ್ರಿ. ನಾವು ಆಕ್ಸೆಸ್ ಮಾಡ್ಕೋತ ನೋಡ್ಕೋತ ಹೋಗ್ತೀವಿ ಆನ್ಲೈನ್ ಥ್ರೂ. ಪ್ಲಸ್ ನಿಮ್ಮ ಜೋಡಿ ಫೋನ್ ಕಾಲಲ್ಲಿಂದು ಮಾತಾಡ್ತೀವಿ ಏನು ನಡೆದು ಏನು ಸುದ್ದಿ ಅಂತೇಳಿ ಹಿಂಗೆ ತಿಳ್ಕೊಂಡು. ನಿಮ್ಮದು ಜವಾಬ್ದಾರಿ ಆಗ್ಬೇಕು, ನಮ್ಮದು ಆಗ್ಬೇಕು ಇಲ್ಲಿ ಬೇಸಿಕಲಿ. ಇದು ಜವಾಬ್ದಾರಿ ಇಲ್ಲ ಅಂತಿತ್ತಂತಂದ್ರೆ ನಾವು ಕೋಟಕ್ ಮಹೀಂದ್ರ ಬಿಟ್ಟು ಮತ್ತೆ ಬೇರೆ ಬ್ಯಾಂಕ್ ನೋಡ್ತೀವಿ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, SBI ಇಲ್ಲಿ ಲೋಕಲ್ ಗುಲ್ಬರ್ಗನಾಗ ಹಿಂಗೆ. ಗೊತ್ತಲ್ರಿ? ಅಂದ್ರೆ ಅರ್ಥ ನಿಮ್ದು ರೋಲ್ ಭಾರಿ ಇಂಪಾರ್ಟೆಂಟ್ ಇಲ್ಲಿ ಬೇಸಿಕಲಿ. ಯಾಕಂದ್ರೆ ಕಸ್ಟಮರ್ ನಿಮಗೂ ಬೇಕು, ನಮಗೂ ಕೋಟಕ್ ಮಹೀಂದ್ರ ಬೇಕು ಹಿಂಗೆ. ಓಕೆ ಸರ್, ನಾನು ಚೆಕ್ ಮಾಡಿ ನಾನೇ ಅಪ್ಡೇಟ್ ಮಾಡಿ. ಬಟ್ ನೀವು ಸೀರಿಯಸ್ ಆಗಿ ಫಾಲೋ ಅಪ್ ಮಾಡಬೇಕು ಆಸ್ ಅ ಕಸ್ಟಮರ್ ಓರಿಯೆಂಟೆಡ್ ಆಗಿ. ಓಕೆ ಓಕೆ ಡೆಫಿನೆಟ್ಲಿ. ಪ್ಲಸ್ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಗೊತ್ತಲ್ರಿ? ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಬರಂಗಿಲ್ಲ, ICICI ಬರಂಗಿಲ್ಲ, ಡೆಲ್ಲಿ ಬರಂಗಿಲ್ಲ, CBI ಬರಂಗಿಲ್ಲ, RBI ಬರಂಗಿಲ್ಲ. ಫಸ್ಟ್ ಕೋಟಕ್ ಮಹೀಂದ್ರ ಬರ್ಬೇಕು. ನಮ್ಮ ಅಕೌಂಟ್ ಎಲ್ಲದಲ್ರಿ ಬ್ರಾಂಚ್ ಹಿಂಗೆ ಮಾಡ್ತಿರೋದಿಲ್ಲ ಕರೆಕ್ಟಾಗಿ. ಮತ್ತು ನೆಕ್ಸ್ಟ್ ಕಾಲ್ ಯಾವಾಗಂತ್ರಿ ಹೆಂಗೆ? ಮತ್ತು ಇಷ್ಟೊತ್ತಿಗೆ ಏನ್ರ ಆಗ್ಬೇಕಾಯ್ತಲ್ರಿ ಅಟ್ಲೀಸ್ಟ್ ಏನರ ಸರ್ವಿಸ್ ಟಿಕೆಟ್ ಅಟ್ಲೀಸ್ಟ್ ಏನರ ಇಮೇಲ್. ಸರ್ ಅದು ಅವರು ಲೀವಲ್ಲಿ ಇದ್ರು, ಸೊ ಅದಕ್ಕೆ ನಾನು ಅವ್ರ ಹತ್ರ ಚೆಕ್ ಮಾಡಿ ನಾನೇ ಕಾಲ್ ಮಾಡಿ. ಅಲ್ಲ ಹಂಗೆ ಬೇಡ ಅಂದ್ರೆ ನಾನೇನಂತೀನಿ ಗೊತ್ತಾನ ಹೆಂಗಂತೀನಂದ್ರಿ, ನೀವು ಹೆಂಗೆ ಆಗ್ಬೇಕಂದ್ರೆ ನೀವು ನೋಡಲ್ ಆಫೀಸರು, ನೀವು RBI ಆಫೀಸರು, ಆ ಅವತಾರ ತಗೋಬೇಕು ನೀವು. ಹಂಗೆ ಗೊತ್ತಿಲ್ರಿ? ಯಾಕಂದ್ರೆ ನೀವು ಫಸ್ಟ್ ನೀವೇ ತಗೊಳ್ಳಿಲ್ಲ ಅಂದ್ರೆ ಉಳ್ಕಿದವ್ರು ಯಾಕೆ ತಗೋತಾರ ಮಂದಿ? ಹಂಗೆ ಸಿಸ್ಟಮ್ ಬರ್ಲಿಕ್ಕತ್ತಾವ ಈಗ. ಹೋಗ್ಲಿ ಬಿಡ್ರಿ ಅಂತಾರ ಅವ್ರು. 2 lakhs ಹೋದ್ರೆ ಹೋತು, ಯಾಕೆ ತಲೆ ಕೆಡ್ಸ್ಕೋಬೇಕು? ಹಿಂಗೆ ನಾವು ವಿಚಾರ ಮಾಡಿದ್ರೆ ಇದಕ್ಕೂ ಸಿಸ್ಟಮ್ ಕೊಲ್ಯಾಪ್ಸ್ ಆಗ್ತದೆ ಬೇಸಿಕಲಿ. ವ್ಯರ್ಥ, ಇದಕ್ಕೆ ಇಂಪಾರ್ಟೆನ್ಸ್ ಉಳಂಗಿಲ್ಲ. ಈಗ ಹೆಂಗೆ ಎಷ್ಟೋ ಮಂದಿ ಅಂತಾರ BCom ಇಂಜಿನಿಯರಿಂಗ್ ಡಿಗ್ರಿ ತಗೊಂಡು ಉಪ್ಪಿನಕಾಯಿ ಹಚ್ಕೊಂಡು ನೇಕರ್ ಅಂತಾರ ಮಂದಿ. ಯಾಕಂದ್ರೆ ವ್ಯಾಲ್ಯೂ ಉಳಿದಿಲ್ಲಲ್ಲ. ಲಕ್ಷಾಣ ಮಂದಿ ಡಿಗ್ರಿ ಪಾಸ್ಔಟ್ ಆಗಿ ಬರ್ತಾರ ಇಂಜಿನಿಯರಿಂಗ್, ವ್ಯಾಲ್ಯೂ ಇರಂಗಿಲ್ಲ ಅದಕ್ಕೆ. ವ್ಯಾಲ್ಯೂ ಯಾವಾಗ ಬರ್ತದೆ ಅಂತಂದ್ರೆ ನಮ್ಮಂತವ್ರು ಕೆಲಸ ಮಾಡ್ತಾರಲ್ರಿ ಚಲೋತ್ನಾಗೆ ಬರ್ಬರ್ಜಿ 10 ತಾಸುಗಟ್ಲೆ, ಆಮೇಲೆ ಏನು ರೊಕ್ಕ ಬರ್ತಾವಲ್ರಿ ನಮ್ಮ ಹೆಸರ ಮೇಲೆ ಇಂಟರ್ನ್ಯಾಷನಲ್ ಥ್ರೂ ಎಲ್ಲ ಡಾಲರ್ಸು ಆ ಕಡೆ ಅವಾಗ ಬಂದಾಗ ವ್ಯಾಲ್ಯೂ ಇರ್ತದ. ಅದು ವ್ಯಾಲ್ಯೂ ಮತ್ತು ನೀವು ಕಿಮ್ಮತ್ ಕೊಡಲಿಲ್ಲ ಅಂದ್ರೆ ಬ್ಯಾಂಕಿಂಗ್ ಲೇಯರ್ದವರು ಅಂದ್ರೆ ಇಲ್ಲಿ ಬ್ಯಾಂಕ್ಸ್ ನಾವು ಬೇರೆ ಬ್ಯಾಂಕ್ ನೋಡ್ಬೇಕಾಗ್ತವ. ಆಮೇಲೆ ಹಿಂಗಾಗ್ತವ. ಗೊತ್ತಾತಿಲ್ರಿ ಪಾಯಿಂಟ್? ಆಮೇಲೆ ಇಲ್ಲಿದವ್ರದ್ದು ಏನೂ ಉಳಂಗಿಲ್ಲ ಅಲ್ಲಿ ಕಂಟ್ರೋಲಿಂಗ್ ಮೆಕ್ಯಾನಿಸಮ್. ಗೊತ್ತಾತಿಲ್ರಿ ಪಾಯಿಂಟ್? ಎಲ್ಲ ಅಮೌಂಟ್ ಏನಂತಾರ ಅಂದ್ರೆ ನೀವು ಮತ್ತೆ US ಬ್ಯಾಂಕ್ಸ್ ಬೇಸ್ಡ್ ಕಂಪ್ನೀಸ್ನಾಗ ಇಡ್ಬೇಕಂತಾರ ಅವರು. ಅವಾಗ ಹೆಂಗ್ ಮಾಡ್ತೀರಿ? ಗೊತ್ತಾತಿಲ್ರಿ ಪಾಯಿಂಟ್? ಡೈವರ್ಸಿಫಿಕೇಶನ್ ಕಾನ್ಸೆಪ್ಟೇ ಇಲ್ಲ, ಏನೂ ಇಲ್ಲ. ಸೊ ಹಿಂಗೆಲ್ಲ 108 ಇರ್ತಾವ. ಆಮೇಲೆ ಅದು ಗೋಟಾಳ ಸಿಸ್ಟಮ್. ಇವು 108 ಲಫಡ ಆಗ್ತಾವ. ಅದಕ್ಕೆ ಈಗ ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ನಮ್ದು ಜವಾಬ್ದಾರಿ ನಂದಲಿಂದ ಏನು ಮಾಡೋದು ನಾ ಮಾಡೀನಿ ಬೇಸಿಕಲಿ ಇಮೇಲ್ ಥ್ರೂ.
ಕಾಲ್ ಥ್ರೂ ನಿಮ್ಮ ಥ್ರೂ. ಈಗ ನೀವು ಮತ್ತು ಕೋಟಕ್ ಮಹೀಂದ್ರ ಜವಾಬ್ದಾರಿ ತೊಗೊಂಡು ನೆಕ್ಸ್ಟ್ ಸ್ಟೆಪ್ ಇಡ್ಬೇಕ್ರಿ ಬೇಸಿಕಲಿ. ಹಿಂಗೆ ನಾ ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ಲಿಕತ್ತೀನಿ ನೋಡ್ರಿ. ನಾ ಇದು ಫ್ಯಾಕ್ಟ್ ಅದ, ಲಿಟ್ರಲಿ ಹಿಂಗೆ ಮಾಡಿದ್ರೆ ಕೆಲಸ ಆಗ್ತಾವ ಇವು. ಈಗ ಮತ್ತು ನಿಮಗೆ ರೊಕ್ಕದ ರಿಲೇಟೆಡ್ ಇಂಪಾರ್ಟೆನ್ಸ್ ಇಲ್ಲ ಅಂತಂದ್ರೆ ಮತ್ತೆ ನಾ ಬೇರೆ ಬ್ಯಾಂಕ್ ನೋಡ್ಬೇಕಾಗ್ತದ. ಹಿಂಗೆ ಗೊತ್ತದಲ್ರಿ? ಹೌದು ಸರ್, ಹೌದು. ಹಾಂ, ಅಂದ್ರೆ ಫಸ್ಟ್ ನಾ ನಿಮಗೆ ಯಾಕೆ ಅಪ್ರೋಚ್ ಮಾಡ್ಲಿಕತ್ತೀನಿ ಅಂದ್ರೆ ಒಂದೇ ಕಾರಣ, ಅಮೌಂಟ್ ಹೋಗಿದ್ದು ಹೆಚ್ಚಿಗೆ ಅಮೌಂಟ್ 1,14,000 ಎಷ್ಟು 1,14,000 rupees ಕೋಟಕ್ ಮಹೀಂದ್ರ ಬ್ಯಾಂಕ್ಲಿಂದ ಹೋಗ್ಯದ ಆ್ಯಕ್ಚುಲಿ. ಇದು ನನಗೆ ಲಾಸ್ ಫಸ್ಟ್. ನೆಕ್ಸ್ಟ್ ಇಮಿಡಿಯೇಟ್ ಲಾಸ್ ಯಾರಿಗಂದ್ರೆ ಕೋಟಕ್ ಮಹೀಂದ್ರದವ್ರಿಗೆ ಆಗ್ಬೇಕು. SBI ದವ್ರಿಗಂತೂ ಆಗಂಗಿಲ್ಲ, ಕೆನರಾ ಬ್ಯಾಂಕ್ದವ್ರಿಗಂತೂ ಆಗಂಗಿಲ್ಲ. ಹಾಂ, ಆಮೇಲೆ ಬ್ಯಾಂಕ್ ಆಫ್ ಇಂಡಿಯಾ ಅವರಿಗೂ ಆಗಂಗಿಲ್ಲ, ಇಂಡಿಯನ್ ಬ್ಯಾಂಕು ಆಗಂಗಿಲ್ಲ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅವರಿಗಂತೂ ಆಗಂಗಿಲ್ಲ. ಸಂಬಂಧನೇ ಇಲ್ಲ ಅವರು ಯಾರು. ಸೊ ಈಗ ನೀವು ಜವಾಬ್ದಾರಿ ತಗೊಳ್ಳಿಲ್ಲ ಅಂದ್ರೆ ICICIದವ್ರಂತೂ ಸಂಬಂಧನೇ ಇಲ್ಲ. ಯಾಕಂದ್ರೆ ಅವ್ರಂತೂ ರೊಕ್ಕ ಹೊಡೆದು ಮಜಾ ಮಾಡ್ಲಿರ್ತಾರೆ ಅವರು, ಯಾವುದೋ ಒಂದು ಬ್ರಾಂಚ್ ಮಂದಿ. ಮತ್ತು HDFC. ಸೊ ಈಗ ನೀವು ಬಿಟ್ರೆ ಮತ್ತು ನಾ ಬೇರೆ ಬ್ಯಾಂಕಿಗೆ ಅಪ್ರೋಚ್ ಮಾಡಿ ಹಿಂಗಾಗಿ ನೋಡ್ರಿ ಕೇಸು, ಮತ್ತು ನೀವು ಏನು ಮಾಡ್ತೀರ ನೋಡ್ರಿ ಅಂತ ನಾ ಅವ್ರಿಗೆ ಕೇಳ್ತೀನಿ. ಮತ್ತು ನೀವು ಮಾಡ್ತಿದ್ರೆ ಮತ್ತು ನಿಮ್ಮ ಬ್ಯಾಂಕನ್ನ ನಾ ಅಕೌಂಟ್ ಇಡ್ತೀನಿ ಅಂತೀನ, ಆ ಅಮೌಂಟ್ ನಿಮ್ಮ ಕಡೆ ಬರ್ತದೆ ಅಂತೀನ ಹಿಂಗೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ. ಓಕೆ ಓಕೆ. ಲೋಕಲ್ ಬ್ರಾಂಚ್ ಅವ್ರಿಗಂತೂ ಇಲ್ಲಿ ಗುಲ್ಬರ್ಗಂತೂ ಇವ್ರಂತೂ ಈ ಕಡೆ ಸೈಡ್ ಮಂದಿ ಅಂತರೂ ನಮಗೆ ರೊಕ್ಕ ಬಂದ್ರೆ ಸಾಕಂತಾರೆ ಅವರು. 10,000 ರೂಪಾಯಿ ಬ್ಯಾಂಕ್ ಅಕೌಂಟ್ ಇರು, 10,000 ರೂಪಾಯಿ ಬಂತಂದ್ರೆ ಸಾಕಂತಾರೆ ಇವರು. 10,000 ರೂಪಾಯಿ ಲಕ್ಷ ಬಿಡ್ರಿ, 10,000 ರೂಪಾಯಿ ಬಂತಂದ್ರೆ ಬರ್ರಿ ನಮ್ಮ ಕಡೆ ಅಂತಾರೆ ಇವರು ಈ ಕಡೆ. ಇದು ಫ್ಯಾಕ್ಟ್ ಅದು ಲಿಟ್ರಲಿ. ಇದು ಹಿಂಗೆ ಕಲ್ಚರ್ ಬೆಂಗಳೂರಿನಾಗೂ ಅದ. ಬಟ್ ನಮ್ಮ ಕೇಸ್ನಾಗ ಅದು ಏನಾಗ್ಯದಂದ್ರೆ ಪಾಲಿಟಿಕ್ಸ್ ಬಂದು ಅದು ಗದ್ಲೆ ಎಬ್ಬಿಸ್ಬಿಟ್ಟದ ಆ್ಯಕ್ಚುಲಿ. ಅದು ಎಂದು ಪಾಲಿಟಿಕ್ಸ್ ಹೋಗ್ತದಲ್ರಿ, ಎಲ್ಲರೂ ಎಂದು ಬಿಸ್ನೆಸ್ ಪ್ರಕಾರ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗೆಲ್ಲ ಕರೆಕ್ಟಾಗಿ ನೆಟ್ಟಿಗೆ ಆಗ್ತದ. ಹಂಗಿತ್ತಂದ್ರೆ ಅಷ್ಟೇ ಸಿಸ್ಟಮ್ ಆಗಿ ಸಿಸ್ಟಮ್ಸ್ ಏನೋ ಮಾಡ್ಯಾರಲ್ರಿ ಇವು ಡಿಸ್ಟ್ರಿಬ್ಯೂಟರ್ ಅಂದ್ರೆ ಅಷ್ಟೇ ಕರೆಕ್ಟಾಗಿ ಉಳಿತಾವ. ಸೊ ಹಿಂಗದು ಬೇಸಿಕಲಿ ಒಟ್ಟ. ಸೊ ಅದಕ್ಕೆ ನಿಮ್ಮ ಜವಾಬ್ದಾರಿ ಸೀರಿಯಸ್ ಆಗ್ಬೇಕ್ರಿ ಅಲ್ಲಿ ಒಟ್ಟ ನಿಮ್ದು ಮೇನ್. ಯಾಕಂದ್ರೆ ನಿಮ್ಮ ಪಾತ್ರ ನೀವು ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ಮತ್ತು ಅದು ಇಂಪ್ಯಾಕ್ಟ್ ರಿಪಲ್ ಎಫೆಕ್ಟ್ ಆಗ್ತದೆ ಆಬ್ವಿಯಸ್ಲಿ. ಮತ್ತು ಆಬ್ವಿಯಸ್ಲಿ ಇಂಥ ಕೇಸಸ್ನಾಗ ಮತ್ತು ಕೋಟಕ್ ಮಹೀಂದ್ರದವರು ಕರೆಕ್ಟಾಗಿ ನಮ್ಮ ಜೋಡಿ ಏನಂತಂದ್ರೆ ಹೆಜ್ಜೆ ಇಡಂಗಿಲ್ಲ ಅಂತಂದ್ರೆ ಮುಂದೆ ಮತ್ತು ಆಬ್ವಿಯಸ್ಲಿ ಬೇರೆ ಬ್ಯಾಂಕ್ ನೋಡ್ತಾರೆ ಸರಳ ಅದು. ಹೌದಲ್ರಿ? ಹಿಂಗೆಲ್ಲ ಆಗ್ತಾವ. ಇದು ಫ್ಯಾಕ್ಟ್ ಅದು ಆ್ಯಕ್ಚುಲಿ. ಸೊ ಹಿಂಗದ, ನೀವು ಕಾಲ್ನಾಗ ಹ್ಞೂ ಅಂತೀರಿ, ಬಟ್ ಬಿಹೈಂಡ್ ದ ಸೀನ್ ಹೆಂಗದ ನೀವು ಹಂಗೆ ಕರೆಕ್ಟಾಗಿ ಹೇಳ್ಬೇಕ್ರಿ. ಅಂದ್ರೆ ಹಂಗೆ ಡಿಸ್ಕಷನ್ ಮಾಡ್ಬೇಕು ನಮ್ಮ ಜೋಡಿ, ಅಂದ್ರೆ ಟ್ರಾನ್ಸ್ಪರೆನ್ಸಿ ಬೇಸಿಕಲಿ ಒಟ್ಟ. ಯಾಕಂದ್ರೆ ಇದು ಜವಾಬ್ದಾರಿ ಕೆಲಸ ರೀ ಇವೆಲ್ಲ ಓಸು. 10,000 ರೂಪಾಯಿ 5,000 ರೂಪಾಯಿ ಸತ ಮಂದಿ ಬಿಡಂಗಿಲ್ಲ ಈಗಿನ ಕಾಲನಾಗ. ಸಿಕ್ತಂದ್ರೆ ಸಾಕಂತಾರ. ಹಾಂ, ಯಾಕಂದ್ರೆ ಅವರು ಇಲ್ಲ ಅಂದ್ರೆ 99 ರೂಪಾಯಿಗೆ ಬೆಲೆ ಇಲ್ಲ. ಆಮೇಲೆ ಪ್ರಾಕ್ಟಿಕಲ್ ಹೆಂಗದಂದ್ರಿ, ಯಾಕಂದ್ರೆ ಅವ್ರಿಗೆ ಪೆಟ್ರೋಲು ಗಾಡಿ ರೊಕ್ಕ ಕೇಳ್ತಾರ ಅವರು ಇಲ್ಲಿ ಲೋಕಲ್ನಾಗ. ಒಂದು ಫ್ರೀ ಸಿಸ್ಟಮ್ ಅದ ಮಧ್ಯಾಹ್ನ ಕಾಲದ್ದು ಗೌರ್ಮೆಂಟ್ ಬೇಸ್ಡ್, ಅದು ಬೇರೆ. ವರ್ಕಿಂಗ್ ಅವರ್ಸ್ ಅಂತ ಏನು ಮಾಡಿರಲ್ರಿ, ಆ ಟೈಮ್ನಾಗ ಫ್ರೀ ಮಂದಿದವ್ರು ಬರಂಗಿಲ್ಲ ಪೆಟ್ರೋಲ್ ಹಾಕಿಸ್ಕೊಲಿಕ್ಕೆ. ಅದು ಸೆಗ್ಮೆಂಟ್ ಅವ ವರ್ಕಿಂಗ್ ಅವರ್ಸ್ ಅಂತೇಳಿ 9 to 5. ನೀವು ಪೆಟ್ರೋಲ್ 7 o'clock to 9 o'clock ಅಷ್ಟೇ ಹಾಕಿಸ್ಕೊಲಿಕ್ಕೆ ಹೋಗ್ತೀರಿ ವರ್ಕಿಂಗ್ ಮಂದಿ, ನಮ್ಮಂತವ್ರು ನಿಮ್ಮಂತವ್ರು. ಫ್ರೀ ಸಿಸ್ಟಮ್ ಮಂದಿದವ್ರು ಬೇರೆ ಅದಾರ. ಅವ್ರು ಹೆಂಗಂತಂದ್ರೆ ರಾತ್ರಿ 11 ಗಂಟೆ ಆದಮೇಲೆ, ರಾತ್ರಿ 9 ಗಂಟೆ ಆದಮೇಲೆ, 6 o'clock ಆದಮೇಲೆ, ಮಧ್ಯಾಹ್ನ ಟೈಮ್ನಾಗ ಅವಾಗ ಪೆಟ್ರೋಲ್ ಹಾಕಿಸ್ಕೊಲಿಕ್ಕೆ ಹೋಗ್ತಾರೆ ಅವರು ಕಾರ್ಡ್ ಇಟ್ಕೊಂಡು, ಗೌರ್ಮೆಂಟ್ ಕಾರ್ಡ್. ಅವ್ರ ಸಿಸ್ಟಮ್ ಬೇರೆ ಅದಲ್ಲಿ. ಅಂಥ ಮಂದಿ ಬಂದು
ನಿಮ್ಮ ಕೆಲಸ ಕೆಡಿಸ್ಲಿಕತ್ತಾರ ನಿಮ್ದು ಮತ್ತು ನಮ್ಮಂತವ್ರದ್ದು. ಹಾಂ ಅವ್ರೇನ್ ಮಾಡ್ತಾರ, ಸಾವನ್ ಪಟವರಿ ಕೇಸ್ನಾಗ ನೋಡ್ರಿ, ನೀವು ಸ್ವಲ್ಪ ಅಮೌಂಟ್ ಏನ್ ಬರೋದಲ್ರಿ, ನೀವು ಸ್ವಲ್ಪ 1 ವರ್ಷ 2 ವರ್ಷ ತನಕ ಸುಮ್ಮನೆ ಲೇಟ್ ಮಾಡಿಬಿಡ್ರಿ ಅಂತಾರ. ಹಿಂಗ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಿಮಗೆ ಹೇಳಂಗಿಲ್ಲ, ಡೈರೆಕ್ಟಾಗಿ ನಿಮಗೂ ಹೇಳ್ತಿದ್ರು ಹೇಳ್ಬೋದು. ಹೈಯರ್ ಅಥಾರಿಟಿಲಿಂದ ಬರ್ತಾರ ಅವ್ರ ಮಂದಿ, ಹಿಂಗೆ ಸಿಸ್ಟಮ್ ಬರ್ಲಿಕತ್ತಾವ. ಅವಾಗ ನಾ ಏನಂತೀನಂದ್ರ ಆ ಸಿಸ್ಟಮ್ ಪದ್ಧತಿ ಫಾಲೋ ಮಾಡಬೇಡ್ರಿ. ಮೋಸ್ಟ್ಲಿ ಕೇಳಿಸ್ಕೊಳ್ತೇನ್ರಿ. ಕೇಳಿಸ್ತೈತೆ ಕೇಳಿಸ್ತೈತೆ. ಆ ಸಿಸ್ಟಮ್ ಪದ್ಧತಿ ಫಾಲೋ ಮಾಡಿದ್ರೆ ಅದು ವ್ಯರ್ಥ. ಹಂಗಿತ್ತಂತಂದ್ರ ನಾನು ಪ್ರೋಗ್ರೆಸ್ ಆಗಂಗಿಲ್ಲ, ನೀವು ಪ್ರೋಗ್ರೆಸ್ ಆಗಂಗಿಲ್ಲ. ಯಾಕಂದ್ರೆ ಅಮೌಂಟ್ ಎಲ್ಲೋ ಹೋಗೋದು ICICI ದವ್ರಿಗೆ, HDFC. ಹೌದೌದು. ಹಾ, ಆಮೇಲೆ ಇಲ್ಲಿ ಗೌರ್ಮೆಂಟ್ದವರು ಅವ್ರಿಗೇನು ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಅವ್ರಿಗೆ ರೊಕ್ಕ ಬಂದ್ರು ಅಷ್ಟೇ, ಬಿಟ್ರು ಅಷ್ಟೇ. ಯಾಕಂದ್ರೆ ಅವ್ರದ್ದು ಫ್ರೀ ಸಿಸ್ಟಮ್ ಹೆಂಗ್ ನಡೀತದೋ ನಡೀತದ ಅಲ್ಲಿ ಗಾಡಿ. ಯಾರ್ಯಾರು ಹೆಂಗೆ ಹಂಚ್ಬೇಕು ಅವ್ರು ಹಂಚ್ಲಿಕತ್ತಾರ ಆಲ್ರೆಡಿ. ಅವರು ಅವ್ರ ನೆಟ್ವರ್ಕ್ ಬೇಸ್. ಈಗ ನಡಕ್ ಸಿಕ್ಕೊಂಡು ಬಿದ್ದವ್ರು ಯಾರಂದ್ರೆ ನಮ್ಮಂತವ್ರು. ಆ ಕಡೂ ಇಲ್ಲ ಈ ಕಡೂ ಇಲ್ಲ. ಹೌದು. ಸೊ ಅದಕ್ಕೆ ನಾ ಏನು ವಿಚಾರ ಮಾಡ್ತೀನಂದ್ರ, ರೋಲ್ಸ್ ಅದಕ್ಕೆ ಇಂಪಾರ್ಟೆಂಟ್ ಅಂತೀನ್ರಿ. ನಾ ವಿಚಾರ ಮಾಡಿದ್ಮೇಲೆ ನಂದು ರೋಲು ಪ್ಲಸ್ ICICI ಕೋಟಕ್ ಮಹೀಂದ್ರ ಬ್ಯಾಂಕು ನಿಮ್ಮದು ಆಸ್ ಅ ರಿಲೇಶನ್ಶಿಪ್ ಮ್ಯಾನೇಜರ್. ಆಮೇಲೆ ನೆಕ್ಸ್ಟ್ RBI, ಆಮೇಲೆ ICICI ಇನ್ಸ್ಟಿಟ್ಯೂಷನು, HDFC ಇನ್ಸ್ಟಿಟ್ಯೂಷನು. ಯಾಕಂದ್ರೆ ಯಾರೋ ಒಬ್ಬನು ಹಂಗೆ ಸುಮ್ಮನೆ ಬ್ರಾಂಚ್ ಮ್ಯಾನೇಜರ್ ಆಗಿ ಬ್ರಾಂಚ್ ಓಪನ್ ಮಾಡಿ ಹಿಂಗೆ ರೊಕ್ಕ ಹೊಡಿತಾರಂತಂದ್ರ ಅವರಿಗೂ ಮತ್ತು ಸಂಕಟ ಆಗ್ಬೇಕ್ರಲ್ಲಿ ಆ್ಯಕ್ಚುಲಿ. ಯಾಕಂದ್ರೆ ಅವರಿಗೂ ಕಸ್ಟಮರ್ಸ್ ಇರ್ತಾರಲ್ಲ ಅಲ್ಲಿ ICICIನಾಗ. ಕೇಳಿಸ್ಕೊಳ್ತೇನ್ರಿ ಮಾಮಡಿ? ಹಲೋ. ಕೇಳಿಸ್ಕೊಳ್ತೇನ್ರಿ ಮಾಮಡಿ? ಸರ್ ಕೇಳಿಸ್ತೈತೆ ಕೇಳಿಸ್ತೈತೆ. ಇವೇನು ಇಶ್ಯೂ ಆಗ್ಯಾವಲ್ರಿ, ಇವು ವಿತಿನ್ ಕೋಟಕ್ ಮಹೀಂದ್ರ ಬ್ಯಾಂಕ್ನಾಗೂ ಆಗ್ತಾವ, ಆಗ್ಯಾವ, ಹಿಂದೂ ಆಗ್ಯಾವ, ಮುಂದೂ ಆಗ್ತಾವ. ಈಗ ಸದ್ಯ ನಡೀತಿರ್ಬೋದು, ಯಾರಿಗೂ ಗೊತ್ತು. ICICIನಾಗೂ ನಡ್ಲಿಕತ್ತಾವ ಆ್ಯಕ್ಚುಲಿ. ಥಿಂಕ್ ಮಾಡಿದಾರೆ ವಿತಿನ್ ಸೇಮ್ ಬ್ರಾಂಚ್ ಸೇಮ್ ಬ್ಯಾಂಕ್ ಆ್ಯಕ್ಚುಲಿ. ಹೌದು. ನಮ್ಮದು ಕೇಸ್ ಏನಂದ್ರೆ ಸ್ವಲ್ಪ ಡಿಫ್ರೆಂಟ್, ಇಂಟರ್ ಸ್ಟೇಟು, ಇಂಟರ್ ಬ್ಯಾಂಕ್ ಹಿಂಗೆ. ಹಾಂ. ಸೊ ಇಂಥ ಕೇಸಸ್ನಾಗ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಿ, ಹೆಂಗೆ ಇದು ಮಾಡ್ತೀರಿ ಅಂತ ನೀವು ನೋಡ್ಬೇಕು ಬೇಸಿಕಲಿ ಒಟ್ಟು. ಓಕೆ. ಸೊ ಇದಕ್ಕೆ ಸೊಲ್ಯೂಷನ್ ಕರೆಕ್ಟಾಗಿ ಫಾರ್ಮಲೈಸ್ ಆಗಿ ಬರಲಿಲ್ಲ ಅಂತಂದ್ರೆ ನಮ್ಮಂತವ್ರಲ್ಲ ಮುಂದೆ ಯಾರಾದ್ರೂ ICICIದವ್ರು ಆ ಕಡೆ ಈ ಕಡೆದವ್ರಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಒಂದು 10 ಸತ ಅಲ್ಲ 1000 ಸತ ವಿಚಾರ ಮಾಡ್ತೀವಿ ನಾವು. ಹಿಂಗಾಗ್ತದ. ಆನ್ಲೈನ್ ಅಂತೂ ಇಲ್ಲೇ ಇಲ್ಲ. ಆಮೇಲೆ ಮತ್ತೆ ಕ್ಯಾಶ್ ಪದ್ಧತಿಗೆ ಹೋಗ್ತೀವಿ, ಕ್ಯಾಶು ಚೆಕ್ಕು. ಅಲ್ಲಿ ಆಲ್ರೆಡಿ ಸಂಕಟವ, ಅಲ್ಲಿ ಆಲ್ರೆಡಿ 108 ಸಂಕಟ ಪ್ರಾಬ್ಲಮ್ಮು. ಕ್ಯಾಶ್ ಇಲ್ಲ, ಪೆಟ್ರೋಲ್ ಇಲ್ಲ, ಗಾಡಿ ಇಲ್ಲ, ಹಿಂಗೆ ಮಂದಿ ಇಲ್ಲ. ಸೊ ಮತ್ತೆ ಜಸತೆ ಸಿಸ್ಟಮ್ ಅಂದ್ರೆ ಪ್ರೋಗ್ರೆಸ್ ಇಲ್ಲ, ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ವ್ಯರ್ಥ. ಸೊ ಹಿಂಗೆ ಆಗ್ಬಾರ್ದಂತಂದ್ರೆ ಮತ್ತೆ ಏನಾರ ಸ್ವಲ್ಪ ನೋಡ್ಬೇಕ್ರಿ ನಾವು ಬೇಸಿಕಲಿ ಒಟ್ಟು. ಸೊ ಹಿಂಗೆ ನೀವು ಪ್ರಾಂಪ್ಟಾಗಿ ನಿಮ್ಲಿಂದ ಮಾಡ್ಬೇಕ್ರಿ ನೋಡ್ರಿ ಬೇಸಿಕಲಿ ಆಲ್ ಅಪ್. ಯಾಕಂದ್ರೆ ಬೈ ಮಂಡೇ ಈ ಕೆಲಸ ಆಗ್ಬೇಕಾಯ್ತು ನಮಗೆ ಆ್ಯಕ್ಚುಲಿ. ಸರ್ವಿಸ್ ಟಿಕೆಟರ್ ಅಟ್ಲೀಸ್ಟ್ ಸರ್ವಿಸ್ ಟಿಕೆಟ್ ಓಪನ್ ಮಾಡಿ ಅಲ್ಲಿ ಏನಾರ ಡಾಕ್ಯುಮೆಂಟ್ಸ್ ನಮ್ಗೆ ಏನೇನು 4 ಕಾಸಿನಲ್ರಿ ಓಸು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ, ಪ್ಲಸ್ ನಿಮ್ಲಿಂದ ಏನು ಲೆಟರ್ಸ್ ಕಳಿಸಿರ್ತಾರಲ್ಲ ಥ್ರೂ ಇಮೇಲ್ ಅಥವಾ ಪೋಸ್ಟ್, ಅದು ಒಂದು ಸ್ಕ್ಯಾನ್ಡ್ ಕಾಪಿ ವಿತ್ ಸಿಗ್ನೇಚರ್ ಎಲ್ಲ ಫಾರ್ಮಲ್ ನಿಮ್ದು ಎಂಪ್ಲಾಯ್ ID ಎಲ್ಲ ಮೆನ್ಷನ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಹಿಂಗೆಲ್ಲ ಕರೆಕ್ಟಾಗಿ ಪ್ರೋಗ್ರೆಸ್ ಆಗಲಿರ್ತದೆ ಅಂಥೇಳಿ ನಿಮ್ಮ ಮೇಲೆ ಸೀನಿಯರ್ ಮ್ಯಾನೇಜರ್ ಯಾರು ಇರ್ತಾರೆ ಅವರಿಗೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಎಲ್ಲ ಇರ್ತದೆ. ಹಿಂಗೆ ಒಟ್ಟು ಪದ್ಧತಿ ಪ್ರಕಾರ. ಕೇಳಿಸ್ಕೊಳ್ತೇನ್ರಿ ಬಾ ಮಾಡಿ? ಕೇಳಿಸ್ತೈತೆ ಸರ್. ಹಾಂ, ಇದೇ ಕೆಲಸ ಆ್ಯಕ್ಚುಲಿ ಪೊಲೀಸ್ದವ್ರು ಮಾಡ್ಬೇಕಾಗಿತ್ತು ನೋಡಿದ್ರೆ, ಹೈಕೋರ್ಟ್ದವರು. ಬಟ್ ಅವ್ರು ಮಾಡ್ಲಿಕ್ಕೆ ಒಲ್ ಅಂತಾರೆ, ಅವರು ಬೇಡ ಅಂತಾರೆ. ಅವರು ಯಾವುದೋ ಒಂದು ಕಾರಣಕ್ಕೆ ಸುಮ್ಮನೆ 60,000 ರೂಪಾಯಿ ಕೊಟ್ಟು ಸುಮ್ಮನೆ ಕೂಡಿಸ್ಬೇಕಂತಾರೆ ಅವರು. ಹಿಂಗೆ ಏನೋ ಒಂದು ಕಾರಣ
ಅದು ಕಾರಣ ಏನದಂತದ್ದು ಯಾರೊಬ್ರು ತಿಳ್ಕೊಬೇಕಲ್ರಿ. ಅದು ಯಾವಾಗ ತಿಳ್ಕೊಬೇಕಂದ್ರ ಅದು ನಮ್ದು ಎಲ್ಲ ರೊಕ್ಕ ಬಂದ್ ಆದ್ಮೇಲೆ ಮುಂದಿನ ನೆಕ್ಸ್ಟ್ ಅದು ನಮ್ಮ ಜವಾಬ್ದಾರಿ ಅಲ್ಲ ಅದು ಆಕ್ಚುಲಿ ಕರೆ ಅಂದ್ರೆ. ಅದು ಚೀಫ್ ಮಿನಿಸ್ಟರ್, ಜನರಲ್ ಏನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರು ನೋಡ್ಬೇಕು ಅದು ಆಕ್ಚುಲಿ. ಅಲ್ಲಿ ಕಮಿಷನರ್ ಹಾ, ಅಲ್ಲಿ ಕಮಿಷನರ್ ಯಾರು ಅದಾರಲ್ರಿ ಧಾರವಾಡ ಸೈಬರ್ ಕ್ರೈಮ್ ಇವರು ಅವ್ರು ನೋಡ್ಬೇಕ್ರಿ ಅದು ಆಕ್ಚುಲಿ. ಯಾವುದೋ ಒಂದು ಪಾಲಿಟಿಕ್ಸ್ ಸಂಬಂಧ ಏನೋ ವಿಚಾರ ಮಾಡ್ಕೋತ ತಮ್ಮ ಕೆಲಸ ಹಂಗ ಬಿಡ್ತೀವ ಅಂತಂದ್ರೆ ಮತ್ತೆ ಏನು ಖರಾಬ್ ಸಿಸ್ಟಮ್ ಅದು ಆಕ್ಚುಲಿ. ಮತ್ತೆ ಹಿಂಗಾಗಿದ್ದಕ್ಕೆ ಮತ್ತೆ ಹೈದರಾಬಾದ್ ಸಿಸ್ಟಮ್ ಹೋಗ್ಯದ ಮೊದ್ಲಿನ ಕಾಲದ್ದು. ಅವ್ರ ಸಿಸ್ಟಮ್ ಏನದ ಅವ್ರು ನಡೀತಿರ್ತದ ಅಲ್ಲಿ. ಹಂಗ ಕರ್ನಾಟಕ ಸಿಸ್ಟಮು ಹೋಗ್ತದ ಅಷ್ಟ. ಮುಂದಾಮೇಲೆ ಆ ರೀಜನಲ್ ಧಾರವಾಡ ಅಂತ ಏನದಲ್ರಿ ಡಿಸ್ಟ್ರಿಕ್ಟು ತಾಲೂಕು ಆ ಸಿಸ್ಟಮು ಹೋಗ್ತದ. ಹಿಂಗ ಬಿಟ್ರೆ ಅದು ಉಳಿಯಂಗಿಲ್ಲ. ಈಗೇನ್ ಮಾಡಿರಲ್ರಿ ಹೈಕೋರ್ಟು, ಪೊಲೀಸು, ಕಮಿಷನರು ಇವು ಸಿಸ್ಟಮ್ ಉಳಿಯಂಗಿಲ್ಲ ಮುಂದೆ. ಅಲ್ಲೇನು ಹೋಗ್ತಿರ್ ಬಿಡ್ರಿ ಅಂತಾರ, ಅವ್ ಏನ್ ಕೆಲಸ ಮಾಡಂಗಿಲ್ಲ ಅವು ಅಂತಾರ. ಹಿಂಗ ಇದು ಪ್ರಾಕ್ಟಿಕಲ್ ರೀ ರಿಪೋರ್ಟ್ ಕಾರ್ಡ್. ಇದು ಯಾರು ಕೊಡ್ಬೇಕಂದ್ರ ನಮ್ಮಂತವ್ರ ಮಂದಿ ಕೊಡ್ಬೇಕು, ಫ್ರಾಂಕ್ ಮಂದಿ. ನಮ್ದು ರೊಕ್ಕ ಅಂತರೂ ಹೋಗ್ಯದ, ಅದು ಒಪ್ತೀವಿ. ಒಬ್ರು ಏನಂತಾರ ನಿಮ್ ರೊಕ್ಕ ಹೋಗ್ಯದ್ರಿ ಮತ್ತು ಸಾಫ್ಟ್ವೇರ್ ಜಾಯ್ನ್ ಆಗ್ರಿ, ರೊಕ್ಕ ಗಳಿಸ್ಕೊರಿ, ಕಂಪೆನ್ಸೇಟ್ ಮಾಡ್ಕೊರಿ ಅಂತಾರ. ಅದು ಸೊಲ್ಯೂಷನ್ ಅಲ್ರಿ ಪ್ರಾಬ್ಲಮ್ಗೆ, ಅದು ಸೊಲ್ಯೂಷನ್ ಅಲ್ಲ. ಸೊ ಇವೆಲ್ಲ ಕವರ್ ಆಗ್ತಾವ ಓಸು ಸೆಗ್ಮೆಂಟ್. ಸುಮ್ಮನೆ ಯಾವುದೋ ಒಂದು ಇಂಟರ್ನೆಟ್ ಪಾರ್ಟಿ, ಯಾವುದೋ ಒಂದು ಪಾರ್ಟಿ, ಗೌಡ ಪಾರ್ಟಿ ಬಂದು ನಿಮ್ಮ ಕೆಲಸನೂ ಕೆಡಿಸ್ತಾರ, ಅಲ್ಲಿ ಲೋಕಲ್ ಪೊಲೀಸ್ ಅವ್ರ ಕೆಲಸನೂ ಕೆಡಿಸ್ತಾರ, ಅಲ್ಲಿ ಲೋಕಲ್ ಮಂದಿ ಗವರ್ನೆನ್ಸ್ ಏನಲ್ಲ ಪೊಲೀಸ್ ಕಮಿಷನರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಏನವಲ್ರಿ ಅವ್ರ ಕೆಲಸ ಮಾಡೋ ಕೆಲಸನೂ ಕೆಡಿಸ್ತಾರ. ಎಲ್ಲ ಓಸಿ ಕೆಲಸ ಕೆಡಿಸಿ 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 ಕಡಿ ಈ ಸಿಸ್ಟಮು ರಾಮ್ ನಾಮ್ ಸತ್ಯ ಏನು ಉಳಿಯಂಗಿಲ್ಲ. ಆಮೇಲೆ ತಾಲಿಬಾನ್ ಸಿಸ್ಟಮ್ ಉಳಿತದ ಮೊದ್ಲಿನ ಕಾಲದ್ದು ಅಷ್ಟೇ, ಮತ್ತೆ ಏನಿಲ್ಲ ಸ್ಟೋರಿ. ಇದು ಒಂದು ನಮ್ಮಂತವ್ರ ಕಾಲ್ ಎಲ್ಲ ತಿಳ್ಕೊಂಡು ನಡಕಿನವ್ರ ಮಂದಿ ಇದ್ರ ಮೇಲೆ ಒಂದು ಪಿಕ್ಚರ್ ಮಾಡ್ತಾರೆ. ಬೆಂಗಳೂರು ಒಂದು ಟೀಮ್. ಇಷ್ಟ ಫೈನಲಿ ರಮೇಶ್ ಇಲ್ಲ ಶಿವಕುಮಾರ್ ಆಕ್ಟರ್ ಬಿಜೆಪಿ ಓಮ್ ಅಂತ ಮಾಡಿದ್ರಲ್ರಿ ಪಿಕ್ಚರ್, ಹೆಂಗ್ ಮಾಡತ್ತಾರ ಅಷ್ಟೇ. ಸೊ ಉಪಯೋಗ ಇಲ್ಲಾರದ ಸಿಸ್ಟಮ್ಸ್ಗಳು, ಅದಕ್ಕೆ ನಮ್ಮ ಕೆಲಸ ನಿಮ್ಮ ಕೆಲಸ ಇವೆಲ್ಲ ಪ್ರಾಮಿನೆಂಟ್ ಆಗ್ತಾವ ಕೋಟಕ್ ಮಹೀಂದ್ರ ಅವರು. ಇಲ್ಲಾಂದ್ರೆ ಕೋಟಕ್ ಮಹೀಂದ್ರ ಅದು ಹೆಸರು ಉಳಿಯಂಗಿಲ್ಲ. ಆಮೇಲೆ ಇವು ಏನು ಸಿಸ್ಟಮ್ಸ್ ಬಂದವಲ್ರಿ ಯಾವ ಉಳಿಯಂಗಿಲ್ಲ ಇವು. ಸೊ ಅದಕ್ಕೆ ನಾ ಏನಂತೀನಿ ಅಂದ್ರೆ ಫಸ್ಟ್ ನಮ್ಮ ರೊಕ್ಕ ಅಂತ ನನಗೆ ಬೇಕು, ಅದು ನಾ ಟ್ರೈ ಮಾಡ್ಲಿಕತ್ತೀನಿ ಬೇಸಿಕಲಿ ಒಟ್ಟ. ಫಸ್ಟ್ ಪೊಲೀಸ್ ಸಿಸ್ಟಮು ಅದು ಲೀಗಲ್ ಸಿಸ್ಟಮ್ ನೋಡಿದೆ, ಅದಾಗಲಿಲ್ಲ. ಕೋಟಕ್ ಮಹೀಂದ್ರ ಬ್ಯಾಂಕ್ ಥ್ರೂ ನೋಡ್ಲಿಕತ್ತೀನಿ. ಹಿಂಗೆ RBI ಅವರು ಇವರು ನೀವು ಪರ್ಮನೆಂಟ್ ಆಗ್ಬೇಕಂತ ಹೇಳಿ, ಯಾಕಂದ್ರೆ ಅಲ್ಲಿ ವೇಟೇಜ್ ಬರ್ತದ. ಸೊ ಹಿಂಗೆ ಬೇಸಿಕಲಿ ವಾಟ. ಸೊ ನೀವು ಮಾಡ್ತಿರೋದಿಲ್ಲ ಕರೆಕ್ಟಾಗಿ. ಈವ್ನಿಂಗ್ ತನಕ ಒಂದು ಸರ್ವಿಸ್ ಟಿಕೆಟ್ ಹಾಕ್ರಿ, ಫಸ್ಟ್ ಸ್ಟಾರ್ಟ್ ಮಾಡಿಬಿಡ್ರಿ. ಅದು ಈವ್ನಿಂಗ್ ತನಕ ಮಾಡ್ತೀರಿ ಪಕ್ಕ. ಅದು ಅದೇ ಸರ್, ಅದು ನೀವು ಏನೇನು ಹೇಳಿದ್ರೆ ಎಲ್ಲ ಮೆನ್ಷನ್ ಮಾಡಿ ಫಸ್ಟ್ ನೀವು 2 lakhs ರಿಲೇಟೆಡ್ ಆಗಿ ಮಾಡ್ತೀವಿ. ಅಲ್ಲ 2 lakhs ರಿಲೇಟೆಡ್ ಏನದ, ನೀವು ಅಲ್ಲಿ ಧಾರವಾಡ ಕೋರ್ಟ್ ಸಿಸ್ಟಮ್ ಪೊಲೀಸ್ ಸಿಸ್ಟಮ್ ಅವ್ರಿಗೆ ಏನೂ ಬರಿಬೇಡ್ರಿ. ಈಗ ಅದು 60,000 ಏನದಲ್ರಿ ಅದು ಹೆಂಗದ ಅಲ್ಲೇ ಇರಲದ, ಅದು ಎಲ್ಲದ ಅಲ್ಲೇ ಇರಲಿ.
ಫಸ್ಟ್ ನೀವು RBI ಮತ್ತು ICICI ಅವ್ರು ಇವರು ಕನ್ಸಲ್ಟ್ ಮಾಡಿ ಹಿಂಗಾಗ್ಯದ ಫಸ್ಟ್ 2 lakhs ಪ್ಲಸ್ ಅಮೌಂಟ್ ಫುಲ್ ತರಿಸ್ಕೊರಿ ಫಸ್ಟ್ ವಿತ್ ಫೈನ್ ಹಾಕಿ ಬರಬ್ಬರ್ಸಿ ಫೈನ್ ಹಾಕಿ ಆಮೇಲೆ ಅಕೌಂಟ್ನಾಗ ಏನು ಸ್ಟೋರಿ ಮಾಡ್ಲಿಕ್ಕತ್ತಾರಲ್ಲ ಲೋಕಲ್ ಗೌರ್ಮೆಂಟ್ ಅಲ್ಲಿ ಅದು ಅಕೌಂಟ್ ಫ್ರೀಸ್ ಮಾಡಿ ಅಥವಾ ಏನೇನೋ ಒಂದು ಸ್ಟೋರಿ ಮಾಡಿ ಹೇಳಿಕತ್ತಾರ ಅದು ಸ್ಟೋರಿ ಆಮೇಲೆ ನೋಡ್ರಿ. ಅದು ಸ್ಟೋರಿ ಏನದ ಅಂತ ಯಾರಿಗೂ ಗೊತ್ತಿಲ್ಲ, ಅಲ್ಲಿದವ್ರಿಗೆ ಅಷ್ಟೇ ಗೊತ್ತದದು. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಮಿಷನರ್ ಅವರಿಗೂ ಗೊತ್ತಿರ್ಲಿಕ್ಕಿಲ್ಲ ಏನ್ ಸ್ಟೋರಿ ಅದಂತ ಹೇಳಿ. ಅದು ಹಂಗ ನಡೀತಾವ ಸಿಸ್ಟಮ್ ಈಗಿನ ಕಾಲನಾಗ. ಸೊ ಫಸ್ಟ್ ನಾವೇನ್ ಮಾಡ್ಬೇಕಂತಂದ್ರ RBIದವ್ರಿಗೆ ಇನ್ವಾಲ್ವ್ ಮಾಡಿ ಸೀದಾ ಫಸ್ಟ್ ಡೈರೆಕ್ಟ್ ಹೆಂಗ ದುರ್ವ್ಯವಹಾರ ಆಗ್ಯದ, ಸೊ ಹಿಂಗ ಆಕ್ಚುಲಿ ವ್ಯವಹಾರ ಆಗ್ಬೇಕಾಗಿತ್ತು, ಆಗಿಲ್ಲ, ಅಮೌಂಟ್ ನಮಗೆ ವಾಪಸ್ ಬರಬೇಕು ICICI HDFCಲಿಂದ, ಹಿಂಗ ನಮ್ಮ ಕಸ್ಟಮರ್ ಹಿಂಗ ನಮಗೆಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಕೊಟ್ಟಾರ ಅವರು. ನೀವು ಜಡ್ಜ್ ಆಗಿ ಅಮೌಂಟ್ ಫಸ್ಟ್ ಅವ್ರಿಗೆ ಫೈನ್ ಹಾಕಿಸಿ ಅಮೌಂಟ್ ಈ ಕಡೆ ತರಿಸ್ರಿ ಅಂತ ನೀವು ಮುಂದೆ ನಿಂತು ಅವ್ರ ಜೋಡಿ ಮಾತಾಡ್ಬೇಕು. ಫಸ್ಟ್ ಅಮೌಂಟ್ ಈ ಕಡೆ ತರಿಸ್ಬೇಕು. ಇದು ಜವಾಬ್ದಾರಿ ನಿಮ್ದು ಆಗ್ಬೇಕ್ರಿ ಕೋಟಕ್ ಮಹೀಂದ್ರ ಬ್ಯಾಂಕ್ದವರು. ಈಗ ನಾ ಹೆಂಗ ಮಾತಾಡ್ಲಿಕತ್ತೀವಲ್ಲ ಹಂಗ ನೀವು ನಿಂತು ಮಾತಾಡ್ಬೇಕ್ರಿ. ಅಲ್ಲಿ ಹೆಂಗ ನಿಂತು ಮಾತಾಡಿದ್ರೆ ಅದು ಅಮೌಂಟ್ ಫಸ್ಟ್ ನಮ್ಮ ಅಮೌಂಟ್ ನಮಗ್ ಬರ್ತದ ವಾಪಸ್. ಸೊ ಈ ಥೀಮ್ ಇಟ್ಕೊಂಡು ನೀವು ಹೆಜ್ಜೆ ಹಾಕ್ಬೇಕು. ಒಂದು ಸರ್ವಿಸ್ ಟಿಕೆಟ್ ರೇಸ್ ಮಾಡಿ, ಈ ಸ್ಟೆಪ್ಸ್ ಫಾಲೋ ಮಾಡಿ, ಇದು ಮೆಕ್ಯಾನಿಸಮ್ ಇಟ್ರೆ ಕೆಲಸ ಆಗ್ತಾವ್ರಿ ಅವು. ಅದೇನು 60,000 ಏನು ಅಂತ ಹೇಳಿರತ್ತಾರಲ್ಲ, ಅದು ಯಾರ್ದು ಅಮೌಂಟು ಏನು ಯಾರಿಗೂ ಗೊತ್ತಿರೋದು. ಅದು ಆಮೇಲೆ ನೋಡ್ಲಿಕ್ಕೆ ಬರ್ತದ. ಫಸ್ಟ್ ಬ್ಯಾಂಕ್ ಲೇಯರ್ ಈ ಕಡೆ ಸೈಡ್ ಮುಗಿಸ್ಬೇಕ್ರಿ ನಾವು ಫಸ್ಟ್ ಕೆಲಸ. ಯಾಕಂದ್ರೆ ಅವ್ರು ಜವಾಬ್ದಾರಿ ಆಗ್ಬೇಕಲ್ಲ ICICI HDFCದವ್ರು, ಬ್ಯಾಂಕ್ದವ್ರದ್ದು. ಸೊ ಹಿಂಗದ, ನೀವು ಸರ್ವಿಸ್ ಟಿಕೆಟ್ ಬೈ ಈವ್ನಿಂಗ್ ಮಾಡ್ತೀರಿ ಹಂಗಿತ್ತಂದ್ರೆ. ಕೇಳಿಸ್ಕೊಳ್ತೀರಿಪ್ಪ ಮಾಡಿ, ಮೋಸ್ಟ್ಲಿ ಫೋನು ಕಟ್ ಆಗ್ಬೋದೇನೋ, ಯಾರಿಗೂ ಗೊತ್ತು. ನಾನೇ ಮಾಡಿ ಕಾಲ್ ಮಾಡಿ. ಸರ್ವಿಸ್ ಟಿಕೆಟ್ ರೇಸ್ ಮಾಡಿ ಇದು ಮಾಡ್ತೀರಿ. ಕಾಲ್ ಬೇಕಂತಿಲ್ಲ, ಮೇಲ್ ಬಂದರೂ ನಡೀತದ, ಚಿಂತಿಲ್ಲ. ಹಿಂಗೆ ಆಟೋಮೆಟೆಡ್ ಮೇಲ್ ಬಂದರೂ ನಡೀತದ, ಪ್ರಾಬ್ಲಮ್ ಇಲ್ಲ, ಚಿಂತಿಲ್ಲ. ಬಟ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ದು ಜವಾಬ್ದಾರಿ ಇಂಪಾರ್ಟೆಂಟ್ ಇಲ್ಲಿ. ಆ್ಯಸ್ ಅ ಕೋಟಕ್ ಮಹೀಂದ್ರ ಬ್ಯಾಂಕ್ ಆಫೀಷಿಯಲ್ ರಿಲೇಶನ್ಶಿಪ್ ಮ್ಯಾನೇಜರ್, ನನ್ನ ಅಕೌಂಟ್, ನೀವು ಮುಂದೆ ನಿಂತು ಫಸ್ಟ್ ರೊಕ್ಕ ವಾಪಸ್ ತರಿಸೋ ಬಗ್ಗೆ ನೋಡ್ಬೇಕು ನೀವು. ಪ್ರಾಫಿಟ್ ರೊಕ್ಕ ಏನ್ ಬರ್ತಲ್ಲ ಅದು ಸ್ಟಾಪ್ ಮಾಡಬೇಡ್ರಿ. ನಾ ಸ್ಟಾಪ್ ಮಾಡೀನಿ ಅಂತೇಳಿ ನೀವು ಮಾಡಬೇಡ್ರಿ. ಅದು ಆನ್ ಹೋಲ್ಡ್ ಅಷ್ಟೇ ಇರ್ಲಿ. ಅದು ಅಗಡ್ ಸೈಡ್ ಲೇಯರ್ ಅವು ಆಕ್ಚುಲಿ. ಅಲ್ಲಿ ಏನದ ಅಂತ ಯಾರಿಗೂ ಗೊತ್ತಿಲ್ಲ ಸದ್ಯ, ಅದು ಗುಪ್ತದು, ಹಂಗದದು. ಈ ಕಡೆ ಸೈಡು RBI ICICI HDFC ಈ ಲೇಯರ್ ಬೇರೆ ಕೋಟಕ್ ಮಹೀಂದ್ರ. ಸೊ ಈ ಸೈಡ್ ನೀವು ಫಸ್ಟ್ ಅಮೌಂಟ್ ಸರ್ವಿಸ್ ಟಿಕೆಟ್ ರೇಸ್ ಮಾಡಿ ಅಮೌಂಟ್ ಈ ಕಡೆ ವಾಪಸ್ ತರಿಸಿ 2 lakh ವಿತ್ ಇಂಟ್ರೆಸ್ಟ್ ಎಲ್ಲ ಕರೆಕ್ಟಾಗಿ ತರಿಸ್ಕೊಂಡ ಮೇಲೆ ನೆಕ್ಸ್ಟ್ ಒಂದು ಪತ್ರ ಅವ್ರಿಗೆ ಕಳ್ಸೋದು ನಾವು, ಧಾರವಾಡ ಹೈಕೋರ್ಟ್ ಅವ್ರಿಗೆ. ಇದು ಅಮೌಂಟ್ ನಮಗೆ ಕಂಪ್ಲೀಟ್ ಈ ಕಡೆ ಸೈಡ್ಲಿಂದ ಬಂದದ, ನಿಮ್ಮ ಸೈಡ್ಲಿಂದ ಏನು ಬರೋದು ಅಮೌಂಟ್ ಅದ ಅದು ಬ್ಯಾಡ್ರಿ ಅಂತ. ಹಿಂಗೆ ಇದು ಎಲ್ಲ ಆದಮೇಲೆ ಬೇಸಿಕಲಿ ಆಮೇಲೆ ಒಂದು ETA ಇಟ್ಕೋಬೇಕು, ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್. ನಾವು ಹಿಂಗೆ ಕೆಲಸ ಮಾಡೀವಿ ಸಾಫ್ಟ್ವೇರ್ನಾಗ. ಬೇಸಿಕಲಿ ಒಂದು ಟಾಸ್ಕ್ ಅಸೈನ್ ಆದಮೇಲೆ ಎಸ್ಟಿಮೇಷನ್ ಕೊಟ್ಟು ಆಮೇಲೆ ಅವರು ಫಾಲೋಅಪ್ ಮಾಡ್ತಿರ್ತಾರೆ, ನಾವು ಅಪ್ಡೇಟ್ ಕೊಡ್ತಿದ್ವಿ. ಅದು ಬೇಸಿಸ್ ಮೇಲೆ ಎಲ್ಲ ಮಾಡ್ಕೊಂಡು ಹೆಜ್ಜೆ ಇಟ್ಕೊಂಡು ಹೋಗ್ತಿದ್ವಿ ನಾವು ಕೆಲಸಗಳು. ಇದೇ ಪದ್ಧತಿ ಬ್ಯಾಂಕಿಂಗ್ನಾಗೂ ಬರ್ಬೇಕ್ರಿ, ಪೊಲೀಸ್ನಾಗೂ ಬರ್ಬೇಕು ಆ್ಯಕ್ಚುಲಿ. ಬಟ್ ಪಾಲಿಟಿಕ್ಸ್ ಅದಲ್ರಿ, ಗದ್ಲದ ಪಾಲಿಟಿಕ್ಸ್, ರೊಕ್ಕ ಹೊಡೆಯವ್ರ ಮಂದಿ.
ಅವ್ರ ಕಾರಣಕ್ಕೆ ಕೆಲಸಗಳು ಏನೂ ಆಗಂಗಿಲ್ಲ ನೆಟ್ಗೆ. ಓಕೆ. ನಿಮ್ಮ ಕೆಲಸ ಏನಿರ್ತವಲ್ರಿ ನಿಮಗೂ ಮಾಡ್ಲಿಕ್ಕೆ ಬಿಡಂಗಿಲ್ಲ, ನಿಮ್ದು ಕೆಲಸನೂ ಕರೆಕ್ಟಾಗಿ ಮಾಡ್ಲಿಕ್ಕೆ ಬಿಡಂಗಿಲ್ಲ. ಬೇರೆಯವ್ರ ಕೆಲಸ ಏನಿರ್ತೋ ಅವ್ರದ್ದು ಕೆಲಸ ಅವರಿಗೂ ಕರೆಕ್ಟಾಗಿ ಮಾಡ್ಲಿಕ್ಕೂ ಬಿಡಂಗಿಲ್ಲ ಮಂದಿ. ಓಕೆ. ತಮಗೇನು ಬೇಕು ತಾವು ಹೊಡಿತಿರ್ತಾರೆ. ಅದಂತರೂ ಒಂದದ ಚಾನಲ್. ತಮ್ಮ ರೀತಿ ಪ್ರಕಾರ ಹೆಂಗೆ ಬೇಕು ಹೊಡಿತಿರ್ತಾರೆ. ಬಟ್ ಪ್ರಾಕ್ಟಿಕಲ್ಲಿ ವ್ಯವಹಾರ ತಕ್ಕಂತ ಏನು ಕೆಲಸಗಳು ಆಗ್ಬೇಕಲ್ರಿ, ಅವು ಏನೂ ಆಗಂಗಿಲ್ಲ. ಹಿಂಗದು. ಇದು ಪ್ರಾಕ್ಟಿಕಲ್ ರಿಪೋರ್ಟ್ ಕಾರ್ಡು, ನಂದು ಫೀಡ್ಬ್ಯಾಕ್ ಫ್ರ್ಯಾಂಕ್. ಆಮೇಲೆ ನಾ ಯಾವ ಪಾಲಿಟಿಕ್ಸ್ ಪಾರ್ಟಿ ಜೋಡಿ ಅಸೋಸಿಯೇಟ್ ಆಗಿಲ್ಲ. ಇದು ಫ್ರ್ಯಾಂಕ್ ನಂದು ಫೀಡ್ಬ್ಯಾಕ್ ಅದು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಬೇಸ್ಡ್. ನನಗೆ ಕನ್ನಡನೂ ಸಂಬಂಧ ಇಲ್ಲ, ಹಿಂದಿನೂ ಸಂಬಂಧ ಇಲ್ಲ, ಇಂಗ್ಲೀಷು ಸಂಬಂಧ ಇಲ್ಲ. ಆಮೇಲೆ ಧಾರವಾಡ ಸಂಬಂಧ ಇಲ್ಲ, ಬೆಂಗಳೂರು ಸಂಬಂಧ ಇಲ್ಲ. ನನಗೇನು ಸಂಬಂಧ ಅಂದ್ರೆ ನಂದು ಬ್ಯಾಂಕ್ ಅಕೌಂಟು ನಂದು ರೊಕ್ಕ ಅಷ್ಟೇ. ಹಿಂಗೆ ವ್ಯವಹಾರ ತಕ್ಕಂತ. ಹೌದಿಲ್ರಿ, ಪಾಯಿಂಟ್ ಅದಲ್ಲ. ರೊಕ್ಕದ ಲೇಯರ್ನಾಗ ಬ್ಯಾಂಕ್ ಅಕೌಂಟ್ ಅದ, ಬ್ಯಾಂಕ್ ರಿಲೇಟೆಡ್ ಅಮೌಂಟ್ ಅದ. ವ್ಯವಹಾರ ಮಾಡೀವಿ, ಅಪೋಸಿಟ್ ಪಾರ್ಟಿ ದೂರ ವ್ಯವಹಾರ ಮಾಡ್ಯಾರ, ಅಮೌಂಟ್ ನಾವು ಕೊಟ್ಟಿವಿ ಬಕರಾಗಿ, ಅಮೌಂಟ್ ವಾಪಸ್ ಬರಬೇಕು ಅಷ್ಟೇ. ಸಿಂಪಲ್ ಕ್ಯಾಲ್ಕುಲೇಷನ್. ಇಲ್ಲಿ ಯಾವ ಜಾತಿ ಇಲ್ಲ, ಪಾಲಿಟಿಕ್ಸ್ ಇಲ್ಲ, ಗೌಡ ಇಲ್ಲ, ಲಿಂಗಾಯತ್ ಇಲ್ಲ, ಬ್ರಾಹ್ಮಣರಿಲ್ಲ, ಉತ್ತರ ಕನ್ನಡ ಇಲ್ಲ, ದಕ್ಷಿಣ ಕನ್ನಡ ಇಲ್ಲ, ಈಸ್ಟ್ ಕನ್ನಡ ಇಲ್ಲ, ವೆಸ್ಟ್ ಕನ್ನಡ ಇಲ್ಲ, ಹಿಂದಿ ಇಲ್ಲ, ಇಂಗ್ಲೀಷ್ ಇಲ್ಲ, ಲಫಡ ಇಲ್ಲಿ. ಅವು ವ್ಯವಹಾರಕ್ಕೆ ತಕ್ಕಂಥ ರೊಕ್ಕದ ಬ್ಯಾಂಕಿಂಗ್ ಲೇಯರ್ ಅಷ್ಟೇ. ಪ್ರಾಂಪ್ಟ್ ಸಿಸ್ಟಮೆಟಿಕ್ ಆಗಿ ಕೆಲಸ ಮುಗೀತು. ಈ ಜರ್ಮನ್ಸ್ ಹೆಂಗೆ ಅದಾರಲ್ರಿ, ಜರ್ಮನ್ಸ್ ಆಫೀಸರ್ ಹಂಗೆ, CBI ಆರ್ಮಿ ವ್ಯವಹಾರ ತಕ್ಕಂಥ ಅವ್ರದ್ದೇನು ರೂಲ್ಸ್ ಇರ್ತಾವೆ, ರೆಸ್ಪಾನ್ಸಿಬಿಲಿಟಿ ಇರ್ತಾವೆ, ಅದ್ರ ತಕ್ಕಂಥ ಮಾಡ್ಬೋದು. ಹೆಂಗೆ ಸೊ ಹಿಂಗದ ನೋಡ್ರಿ. ಇದು ಕಂಪ್ಲೀಟ್ ಪಿಕ್ಚರ್ ನೀವು ಅಂಡರ್ಸ್ಟ್ಯಾಂಡ್ ನಮ್ಮ ಸೈಡ್ಲಿಂದ ಮಾಡ್ಕೋಬೇಕು. ಮಾಡಿಕೊಂಡು ನಿಮ್ದು ರೆಸ್ಪಾನ್ಸಿಬಿಲಿಟೀಸ್ ನೀವು ಕರೆಕ್ಟಾಗಿ ಡ್ಯೂಟಿ ಏನಿರ್ತದೆ ನೀವು ಮಾಡಬೇಕು. ಹಿಂಗೆ ಈವ್ನಿಂಗ್ ತನಕ ಒಂದು ಸರ್ವಿಸ್ ಟಿಕೆಟ್ ಹಾಕ್ರಿ. ಬೇಸಿಕಲಿ ಒಂದು ಟಿಕೆಟ್ ನಮಗೆ ಬರ್ತದೆ ಇಮೇಲ್, ಅದು ನಾವು ಆ್ಯಕ್ಸಸ್ ಚೆಕ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಬರ್ತದೆ ಒಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಏನೇನು. ಹಿಂಗೆ ಅದು ಮೋಸ್ಟ್ ಲೈಕ್ಲಿ ಇಲ್ಲ ಅನಿಸ್ತದೆ ಫಾರ್ ಟೈಮ್ ಬಿಂಗ್. ಬಟ್ ಸರ್ವಿಸ್ ಟಿಕೆಟ್ ನಮಗೆ ಆ್ಯಕ್ಸಸ್ ನೋಡೋದು ಅವೇನು ಇಲ್ಲ ಅನ್ಸೋ ಮಾಡಿ. ಬಟ್ ಅಟ್ಲೀಸ್ಟ್ ಒಂದು ಟಿಕೆಟ್ ಇರ್ತದಲ್ರಿ ಹಿಂಗೆ ಜನರಲ್. ಅದು ಆಲ್ರೆಡಿ ಅದ, ನಂಗೆ ಗೊತ್ತದ ಆ್ಯಕ್ಚುಲಿ. ಯೂಶ್ವಲಿ ನಾ ಪ್ರೀವಿಯಸ್ ಹಿಂದೆ ಸರ್ವಿಸ್ ಟಿಕೆಟ್ ಎಲ್ಲ ರೇಸ್ ಮಾಡಿದ್ದೆ ನಾ. ಅಂದ್ರೆ ಕಾಲ್ಸ್ ಥ್ರೂ ಎಲ್ಲ ಮಾಡಿದ್ದೆ, ಎಲ್ಲ ಬಂದಿದ್ವು ಆ್ಯಕ್ಚುಲಿ. ಹಿಂಗೆ ಅದ್ರ ತಕ್ಕಂಥ ಇದು ಬರ್ಬೇಕು. ಹಿಂಗೆ ಒಂದು SR ನಂಬರ್ ಅಂತೇಳಿ ಸರ್ವಿಸ್ ರಿಕ್ವೆಸ್ಟ್, ಸರ್ವಿಸ್ ಟಿಕೆಟ್ ಏನಾರ ಅಂದ್ರೆ ಒಟ್ಟು. ಹಂಗೆ ಈವ್ನಿಂಗ್ ತನಕ ಮಾಡ್ತೀರಿ 100%. ನಿಮ್ಮ ಧ್ವನಿ ಕೇಳಿಸ್ಬೋಲ್ರಿ. ಇವಾಗ ಕೇಳಿಸ್ತಾ ಇದೆಯಾ? ಹಾಂ, ಈಗ ಕೇಳಿಸ್ಲಿರ್ತದೆ. ಸ್ವಲ್ಪ ಜೋರು, ಸ್ವಲ್ಪ ಅಂದ್ರೆ ಏನೂ ಇಲ್ಲ ಆ್ಯಕ್ಚುಲಿ. ಅಂದ್ರೆ ಫುಲ್ ಕಮ್ಮಿ ನಡೀತದ, ನಮಗೆ ಸ್ವಲ್ಪ ಕೇಳಿಸೋದು ನಡೀತದ, ಅದೇನು ಚಿಂತಿಲ್ಲ. ಸೊ ಈವ್ನಿಂಗ್ 5 o'clock ತನಕ ಆಗ್ತಂತ್ರಿ ಕೆಲಸ. ಹೆಂಗೆ ಆಗ್ತಂತ್ರಿ? ಹೆಂಗೆ ಮೋಸ್ಟ್ಲಿ ನಿಮ್ದು ಅಲ್ಲ, ಬಟ್ ನಿಮ್ಮ ಧ್ವನಿ ಏನೂ ಕೇಳಿಸೋಲ್ರಿ ನಂಗೆ. ಅದು ಆ್ಯಕ್ಚುಲಿ ಸ್ವಲ್ಪ ಜೋರು ಮಾತಾಡ್ರಿ. ಇವಾಗ ಹಾಂ, ಈಗ ಕೇಳಿಸ್ಲತ್ತದ. ಅದೇ ಈವ್ನಿಂಗ್ ತನಕ ಒಂದು ಟೈಮ್ ಇಟ್ಕೊಂಡ್ಬಿಡ್ರಿ. ಈವ್ನಿಂಗ್ ತನಕ ಒಂದು ಟಿಕೆಟ್ ಪ್ಲಸ್ ಕಂಟೆಂಟ್ ಪ್ಲಸ್ ಡಾಕ್ಯುಮೆಂಟ್ಸು. ಹಿಂಗೆ ಈವ್ನಿಂಗ್ 5 o'clock ಎಷ್ಟು ಟೈಮ್? 1 ಆಗ್ಯದ, 1:30 ಆಗ್ಯದ. 5 o'clock ತನಕ ಆಗ್ತಂತ್ರಿ. ಹೆಂಗೆ ನೀವು ಮುಂದೆ ನಿಂತು ಮಾಡ್ಬೇಕ್ರಿ, ಇಲ್ಲಿ ನೀವು ಮಾಡ್ಬೇಕದು ಆ್ಯಕ್ಚುಲಿ. ಹೆಂಗೆ ಮಾಡ್ತೀರಿ ಪಕ್ಕ? 5 o'clock ತನಕ ಇಟ್ಕೊಂಡ್ಬಿಡ್ರಿ ಟೈಮ್ ETA. ಸೊ ಅದು ಗೌರ್ಮೆಂಟ್, ಅದು ಹೈಕೋರ್ಟ್ಗೆ ಅದಕ್ಕೆ ಏನೂ ಪತ್ರ ಕಳಿಸ್ಬೇಡ್ರಿ. ಈಗ ನಮಗೆ ಅಮೌಂಟ್ ಏನು ಬೇಡ ಅಂತ ಏನು ಬರಿಬೇಡ್ರಿ. ಅದು ಫುಲ್ ಎಲ್ಲ ಅಮೌಂಟ್ ಬಂದ ಮೇಲೆ ಅವ್ರಿಗೆ ಬರ್ಲಿಕ್ಕೆ ಆಗ್ತದೆ ಲಾಸ್ಟಿಗೆ ಫೈನಲ್.
ಇದು ಇವೆಲ್ಲ ಓಸಿ ಅಮೌಂಟ್ ಬರೋದು ಅಂದಾಜು ಹೆಂಗೆ ಒಂದು 15 days 1 month ಆಗ್ತಂತಾರೆ ಹೆಂಗೆ? ಸರ್ ಅದನ್ನ ನಾನು ಹೇಳೋದಕ್ಕಾಗಲ್ಲ, ಬಟ್ ಆದಷ್ಟು ಬೇಗ ಬರೋ ಥರ ಮಾಡ್ಬೋದು. ಮಾಡ್ಬೇಕ್ರಿ. 1 week ಬಂತಂದ್ರು ಭಾರಿ ಚಲೋ ಆ್ಯಕ್ಚುಲಿ. ಹಂಗೆ ಬರ್ಬೇಕ್ರಿ ಆ್ಯಕ್ಚುಲಿ ಖರೆ ಅಂದ್ರೆ. ಇಲ್ಲಂತಂದ್ರೆ ಹಿಂಗೆ ಮತ್ತು ಆನ್ಲೈನು ಇವೆಲ್ಲ ವ್ಯವಹಾರ ಯಾವೂ ಆಗಂಗಿಲ್ಲ ಆ್ಯಕ್ಚುಲಿ. ಗೊತ್ತದಲ್ರಿ ಪಾಯಿಂಟ್. ಅದು ಬಿಸ್ನೆಸ್ ಏನೂ ನಡೆಯಂಗಿಲ್ಲ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆ್ಯಕ್ಚುಲಿ. ಗೊತ್ತದಲ್ರಿ, ಇವ್ರೇನು ಇಂಟರ್ ಬ್ಯಾಂಕಿಂಗ್ ಅಂತ ಮಾಡಿರಲ್ಲ, ಮತ್ತು ಏನೂ ಆಗಂಗಿಲ್ಲ ಅವು. ಗೊತ್ತದಲ್ರಿ ಪಾಯಿಂಟ್ ನಾ ಏನು ಹೇಳ್ತೀನಿ ಅಂತೇಳಿ. ಹಾಂ, ಇವೆಲ್ಲ ಮೆಕ್ಯಾನಿಸಮ್ಸ್ ಬಂದಿದ್ದಂತಂದ್ರೆ ಇದಕ್ಕೆ ಆ್ಯಕ್ಚುಲಿ. ಅಂದ್ರೆ ನೀವು ಫಂಡ್ ಟ್ರಾನ್ಸ್ಫರ್ ಮಾಡಿದ್ರು ಅಲ್ಲಿ ದುರ್ವ್ಯವಹಾರ ಆತಂದ್ರೂ ವಾಪಸ್ಸು ಕರೆಕ್ಟಾಗಿ ಕ್ವಿಕ್ಕಾಗಿ ಬರ್ಬೇಕಂತ ಹೇಳಿ ಹಿಂಗೆ. ಗೊತ್ತಾತಿಲ್ರಿ ಪಾಯಿಂಟ್? ಕೇಳಿಸಲ್ತಾನ ಬಾ ಮಾಡಿ. ನಮಗೆ ಕೇಳಿಸ್ತಿರ್ತದೆ ರೀ, ಬಟ್ ನಿಮಗೆ ಕೇಳಿಸಲ್ತಾನ ಬಾ ಮಾಡಿ. ನಿಮ್ಮ ಧ್ವನಿ ಅಂತೂ ಏನೂ ಕೇಳಿಸೋಲ್ಲ ನಮಗೆ ಆ್ಯಕ್ಚುಲಿ. ಸ್ವಲ್ಪ ಜೋರು ಮಾತಾಡ್ರಿ. ಹಾಂ, ಅಂದ್ರೆ ಗೊತ್ತದಿಲ್ರಿ ಪಾಯಿಂಟ್. ಮೊದ್ಲು ಆ್ಯಕ್ಚುಲಿ ಬ್ಯಾಂಕ್ ಅಷ್ಟು ಇದ್ದಿದ್ದಿಲ್ಲ, 1-2-3 ಬ್ಯಾಂಕ್ ಅಷ್ಟೇ ಇದ್ವು, ಅವು ಅಷ್ಟೇ. ಸೊ ನಾ ಏನಂತೀನಂತಂದ್ರೆ, ಈಗ ನಾ ಹೆಂಗೆ ರೊಕ್ಕ ಕೊಟ್ಟಿನಲ್ರಿ ಹಂಗೆ ರೊಕ್ಕ ವಾಪಸ್ ಬರ್ಬೇಕು ದುರ್ವ್ಯವಹಾರ ಆದರೂ. ಹಂಗೆ ಸಿಸ್ಟಮ್ ಇನ್ ಪ್ಲೇಸ್ ಇರ್ಬೇಕಂತೀನ್ರಿ ನಾ. ಇಲ್ಲಂದ್ರೆ ಇದು ಏನು ತೋರಿಸ್ಕೊಡ್ತು ಅಂದ್ರೆ ಇದು ಕಳ್ಳರಿಗೆ ಫೇವರ್ ಮಾಡ್ದಂಗಂತ ತೋರಿಸ್ಕೊಡ್ತದ ಸೊಸೈಟಿನಾಗ. ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಅಂದ್ರೆ ಕಳ್ಳರ ಸಿಸ್ಟಮು ಹಿಂಗೆ ತೋರಿಸ್ಕೊಡ್ತದ. ಗೊತ್ತದಿಲ್ರಿ ಪಾಯಿಂಟ್? ಅಂದ್ರೆ ಮಂದಿ 1,000 ತನಕ ವಿಚಾರ ಮಾಡ್ತಾರೆ, ಮತ್ತು ರೊಕ್ಕ ಬ್ಯಾಂಕ್ನಾಗ ಇಡಬೇಕು ಇಡಬಾರ್ದು ಅಂತೇಳಿ ಹಿಂಗೆ ಪ್ರಶ್ನೆ ಬರ್ತಾವ. ಸರ್, ಇದು ನಾನು ಚೆಕ್ ಮಾಡಿ ನಾನೇ ಕಾಲ್ ಮಾಡಿ. ಅಲ್ಲ, ಗೊತ್ತಾತಿಲ್ರಿ ಇಂಪ್ಯಾಕ್ಟ್. ಅದಕ್ಕೆ ನಾವು ಸೀರಿಯಸ್ ಆಗ್ಬೇಕ್ರಿ ಇಲ್ಲಿ ಬೇಸಿಕಲಿ. ಅಂದ್ರೆ ಎಲ್ಲೆಲ್ಲಿ ಗ್ಯಾಪ್ಸ್ ಇರ್ತಾವ ನಾವು ಫಿಲ್ ಮಾಡಲಿಲ್ಲ ಅಂದ್ರೆ ಹೋಗ್ತದ ಸಿಸ್ಟಮ್. ನಮ್ಮಂತವ್ರು ಹಿಡ್ಕೊಂಡು ಹೇಳ್ತೀನ, ಸಾಫ್ಟ್ವೇರ್ ಇಂಜಿನಿಯರು ಲಕ್ಷಣಗಟ್ಟಲೆ ರೊಕ್ಕ ಗಳಿಸ್ದವ್ರ ಬಗ್ಗೆನ ಹೇಳಿಗತ್ತೀನ. ಹಿಂಗಾಗ್ತವ. ನೀವು ನಂಬ್ತಿರಿಲ್ಲೋ, ನಮ್ಮ ಡ್ಯಾಡಿ 2012ನಾಗ ನಂದು ಸ್ಯಾಲ್ರಿ ಅಮೌಂಟು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಂತ ಹೇಳಿದ್ರು. ಕೇಳಿಸ್ರಿ? ಇಲ್ಲ ಕೇಳಿಸ್ಲಿಕ್ಕತ್ತಿಲ್ಲೇನು? ಕೇಳಿಸ್ತಾ ಇದೆ ಸರ್, ಅದೇ ನಾನು ಚೆಕ್ ಮಾಡಿ ಕಾಲ್ ಮಾಡ್ತೀನಿ. ಒಂದು ಟೈಮ್ ಲೈನ್ ತಗೋರಿ, ನೀವು ಕೇಳ್ರಿ. ಯಾಕಂದ್ರೆ ಕೇಳಿ ಹಾಕಿ ಎಲ್ಲ ಸೀನಿಯರ್ ಆಫೀಷಿಯಲ್ಸ್ RBI ಎಲ್ಲ ಫಾಸ್ಟ್ ಮಾಡ್ಬೇಕ್ರಿ ನಾವು. ಯಾಕಂದ್ರೆ ಮೈನುದ್ದೀನು ಅವ್ರ ಜೋಡಿ ಮಾತಾಡಿ ಆಲ್ಮೋಸ್ಟ್ ಒಂದು 3 months ಆಯ್ತು ನಮ್ದು ಆ್ಯಕ್ಚುಲಿ. ಈಗ ಎಲ್ಲ ಮಾತಾಡಿ ನಮ್ದೆಲ್ಲ ಆತ್ರಿ ಆ್ಯಕ್ಚುಲಿ. ನಾವು ಈಗೇನು ಮಾಡ್ಬೇಕಂದ್ರೆ ಸಿಸ್ಟಮ್ನಾಗ ಕ್ವಿಕ್ಕಾಗಿ ಒಂದು ಸಿಸ್ಟಮ್ ಇನ್ ಪ್ಲೇಸ್ ಮಾಡ್ಕೊಂಡು ಸ್ಟೆಪ್ ಹಾಕ್ಬೇಕ್ರಿ ನಾವು. ಹಿಂಗೆ ಎಲ್ಲೆಲ್ಲಿ ಮಿಸ್ಸಿಂಗ್ ಅವಲ್ಲ ಇದು ಯೂಸ್ ಕೇಸ್ ಅಂತ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ನಾವು ಆ್ಯಕ್ಚುಲಿ. ಪರಿವರ್ತನ ತರ್ಬೇಕ್ರಿ, ಹಂಗೆ ಹೇಳಿಗತ್ತೀನ. ಅಂದ್ರೆ ನಮ್ಮ ಡ್ಯಾಡಿ ಕಡೆ ರೊಕ್ಕ ಇಡೋದು ತಪ್ಪಂತ ಅನ್ನಂಗಿಲ್ಲ, ಅದು ಒಂದು ಸಿಸ್ಟಮ್ ಅದ, ಅದು ಓಕೆ. ಬಟ್ ನಮ್ಮಂಥವ್ರ ಕೇಸು ಇರ್ಬೇಕಲ್ಲ. ಅಂದ್ರೆ ನಮ್ಮ ಪೇರೆಂಟ್ಸ್ ಕಡೆ ನಾವು ಇಡಂಗಿಲ್ಲ ಅಂತೀವಿ ನಾವು. ಯಾಕಂದ್ರೆ ನಮ್ಮ ಪೇರೆಂಟ್ಸ್ ನಡಕ ನಾವು ಇಶ್ಯೂಸ್ ಬರ್ಬಾರ್ದಂತೀನ ರೊಕ್ಕತ್ರು. ನಮ್ದು ಪಾಲಿಸಿ ಅದು. ಸೊ ಹಿಂಗದ. ಅದಕ್ಕೆ ಈಗ ನೀವು ಟೈಮ್ ಲೈನ್ ಒಂದು ಇಟ್ಕೋರಿ, ಒಂದು ETA ಅಂತ ಹಾಕ್ಬಿಡ್ರಿ ಅಲ್ಲಿ. ಕೇಳಿ ತಿಳ್ಕೊಂಡು ಕನ್ಸಲ್ಟ್ ಮಾಡಿ ಚಲೋತ್ನಾಗಿ. ಫಸ್ಟ್ ಒಂದು ಸರ್ವಿಸ್ ಟಿಕೆಟ್ ಇವತ್ತು by 5 PM. ಇದು ನೀವು ಹಾಕ್ಲಿಕ್ಕೆ ಹೇಳ್ಬೇಕು ಕೋಟಕ್ ಮಹೀಂದ್ರ ಸೀನಿಯರ್ ಆಫೀಷಿಯಲ್ಸು, ಇವರು ಯಾರ್ಯಾರು ಇನ್ವಾಲ್ವ್ ಇರ್ತಾರಲ್ರಿ ನಿಮ್ಮ ಮೇಲೆ. ಒಟ್ಟು ಅವ್ರ ಥ್ರೂ ಏನೇನು ಹೋಗ್ತಿರ್ತಾವಲ್ಲ RBI ಆ ಕಡೆ ಲೆಟರ್ಸ್ ಗಿಟರ್ಸ್ ಎಲ್ಲ
ನೀವು ನಿಲ್ಬೇಕು ಫುಲ್. ಹಿಂಗೆ ಈಗ ನಾ ಹೆಂಗೆ ನಿಂತು ಕೇಳಿರ್ತೀನಲ್ಲ ಹಂಗೆ ನೀವು ನಿಲ್ಬೇಕು. ಓಕೆ. ಹಂಗಿತ್ತಂದ್ರೆ ಏನಾಗ್ತದೆ, ನಮ್ದು ಒಂದು ಸೇಫ್ಟಿ ಅಂತ ಇರ್ತದೆ ಬೇಸಿಕಲಿ. ಈಗ ಹೆಂಗೆ ನಮ್ಮ ರಿಲೇಟಿವ್ಸು ಪೇರೆಂಟ್ಸ್ ಅಂತ ಇರ್ತಾರಲ್ರಿ, ರೊಕ್ಕದ ಕೇಸ್ನಾಗೂ ನಾವು ಬರ್ತೀವಿ ಅಂತಾರಲ್ಲ, ಹಂಗೆ ಬ್ಯಾಂಕಿಂಗ್ ಲೇಯರ್ನಾಗ ಇರ್ಬೇಕ್ರಿ. ಗೊತ್ತಾದಿಲ್ರಿ ಪಾಯಿಂಟ್? ಗೊತ್ತಾಯ್ತು. ಅದು ಜವಾಬ್ದಾರಿನೂ ಅದ, ಬಟ್ ನಡಕ ಕೆಡಿಸ್ಲಿಕ್ಕತ್ತಾರ ಮಂದಿ ಕೆಲಸಗಳು ನಮ್ಮ ಕೇಸ್ನಾಗ. ಅದು ಆಗ್ಲಾರ್ದಂಗೆ ನೋಡೋ ಜವಾಬ್ದಾರಿ ಕೋಟಕ್ ಮಹೀಂದ್ರ ಬ್ಯಾಂಕ್ದಾಗಬೇಕು. ಆಮೇಲೆ ಆಫೀಷಿಯಲ್ಸ್ ಅವ್ರದ್ದು ಆಗ್ಬೇಕು, ರಿಲೇಷನ್ಶಿಪ್ ಮ್ಯಾನೇಜರು ಹಿಂಗಿರೋದು. ಓಕೆ ಸರ್, ಅದನ್ನು ನಾನು ಅಪ್ಡೇಟ್ ಮಾಡಿ ನಾನೇ ಮತ್ತೆ ನಿಮಗೆ ಇದು ಮಾಡ್ತೀನಿ. 100% ಅಲ್ರಿ, ಏನೂ ಇರೋ ಕನ್ಫ್ಯೂಷನ್ ನಮ್ಮಿಬ್ಬರು ನೋಡೋಕೆ ಏನೂ ಇಲ್ಲ ಬೇಸಿಕಲಿ. ಒಟ್ಟು ಅಂದ್ರೆ ರೋಲ್ಸ್ನಾಗ ಹಾಂ ಸ್ವಲ್ಪ ಜೋರು ಮಾತಾಡ್ರಿ. ಅದೇ ಏನಿಲ್ಲ ಸರ್, ನಾನೇ ಅಪ್ಡೇಟ್ ಮಾಡಿ ನಿಮಗೆ ಕಾಲ್ ಮಾಡ್ತೀನಿ. ಏನು ಇದೆ ಅಂದ್ರೆ ಈ ರೂಲ್ಸ್ ನೀವು ತೊಗೋಬೇಕಂತೇನ ಬೇಸಿಕಲಿ ಒಟ್ಟು ಹಾಂ ತೊಗೋತೀರಲ್ಲ? ನಾವು ತೊಗೋತೀವಿ. ಸೊ ಹಂಗಿತ್ತಂದ್ರೆ ಇವತ್ತು ಒಂದು ಟಿಕೆಟ್ ಹಾಕಿ ನೀವು ಸ್ಟಾರ್ಟ್ ಮಾಡಿಬಿಡ್ರಿ ಬೇಸಿಕಲಿ ಒಟ್ಟು, ಅಂದ್ರೆ ಬೇನ್ ಹತ್ತಿರ ಅಂತ. ಓಕೆ. ಮಾಡ್ತಾರಲ್ಲ? ಹಾಂ ಮಾಡಿ. ನಾ ಕಾಲ್ ಮಾಡಂಗಿಲ್ಲ, ಇವತ್ತು ಬರಲಿ ಅಂದ್ರೆ ನಾಳೆ ಕಾಲ್ ಹಚ್ತೀನಿ ಹಿಂಗೆ ಒಟ್ಟು. ಸರಿ. ತಪ್ಪು ತಿಳ್ಕೊಬೇಡ್ರಿ ನೀವು. ಇಲ್ಲ ಇಲ್ಲ ಇಲ್ಲ. ಯಾಕಂದ್ರೆ ಇದು ಕೆಲಸ ಆಗಬೇಕ್ರಿ ಅದು ಒಟ್ಟು. ಯಾಕಂದ್ರೆ ಇದು ಸಿಸ್ಟಮ್ನಾಗ ಸ್ವಲ್ಪ ಬೆಂಡ್ ಹತ್ಬೇಕ್ರಿ ಅವ್ರಿಗೆ, ICICI ಬ್ಯಾಂಕ್ ಮ್ಯಾನೇಜರು, SBI ಅವ್ರಿಗೆ, HDFC. ಓಕೆ, ಡೆಫಿನೆಟ್ಲಿ ಅದು ಅಪ್ಡೇಟ್ ಮಾಡಿ ನಿಮಗೆ ಕಾಲ್. ETA 15 days ಅಂತ ಇಟ್ಕೋರಿ ಒಟ್ಟು. ಇವತ್ತು ಟಿಕೆಟ್ ರೇಸ್ ಮಾಡಿದ್ರೆ ನಾವು 15th ಡೇಟ್ ನೆಕ್ಸ್ಟ್ ಬೈ ಮಂತ್ ಏನಂತಂದ್ರೆ ನಮ್ಗೆ ಅಮೌಂಟ್ ವಾಪಸ್ ಬರ್ಬೇಕಂತೇಳಿ ನೀವು ಇಟ್ಕೋರಿ ತಲೆಯಾಗ. ಇಟ್ಕೊಂಡು ಅಪ್ಡೇಟ್ ಮಾಡಿರಿ, ಹಿಂಗೆ ಬಂದತ್ರಿ. ಅಂದ್ರೆ ನಮಗೂ ಕಾವು ಇರ್ತದೆ, ಪ್ಲಸ್ ನಮಗೆ ಕಾವು ಇತ್ತಂದ್ರೆ ಅವ್ರಿಗೆ ಕಾವು ಕೊಡ್ಲಿಕ್ಕೆ ಬರ್ತದೆ ಹಿಂಗೆ. ಸರಿ ಸರ್, ಸರಿ, ನಾನೇ ನಿಮಗೆ ಅಪ್ಡೇಟ್ ಮಾಡಿ. ಓಕೆ ಫೈನ್, ಆಲ್ ರೈಟ್. ಆಲ್ ರೈಟ್. ಕಡೆದಾಗಿ ಸರ್ವೆ SMS ಬರುತ್ತೆ, ಕಾಲ್ ಬಗ್ಗೆ ರೇಟಿಂಗ್